ದೇವ್ರ ಕೃಪೆ ತೋರಿಸಿ ಈ ಉಪವಾಸ ಪ್ರಾರ್ಥನೆ 2 ದಿನಗಳು ಕೂಡ ದೇವ್ರು ನಮ್ಮನ್ನು ನಡೆಸ್ತದಾನ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಬಟ್ ಈ ಉಪವಾಸ ಪ್ರಾರ್ಥನೆ ನಾವ್ ಹೆಂಗ್ ಮಾಡ್ಬೇಕು, ಹೆಂಗ್ ಪ್ರಾರ್ಥನೆ ಮಾಡಬೇಕು, ಹೆಂಗ್ ಉಪವಾಸ ಪ್ರಾರ್ಥನೆ ನಾವು ಮಾಡಬೇಕು ಅನ್ನೋ ನಾವು ತಿಳಿದಿರ್ಬೇಕು. ಹೌದಿಲ್ಲ? ಪ್ರಾರ್ಥನೆ ಹೆಂಗ್ ಮಾಡೋದನ್ನ ನಾವು ತಿಳಿದಿರ್ಬೇಕಲ್ಲ. ಹೆಂಗ ನಾವು ಪ್ರಾರ್ಥನೆ ಮಾಡಬೇಕು, ಹೆಂಗ್ ಪ್ರಾರ್ಥನೆ ಮಾಡೋದಂದ್ರೆ ಮತ್ತೆ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ ದೇವರು. ಹೆಸರು ಒಂದು ಮಾತು ಹೇಳ್ತಾನೆ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಾರ್ಥನೆ ಮಾಡ್ತಾರಂತ. ಹೆಂಗ್ ಪ್ರಾರ್ಥನೆ ಮಾಡ್ತಾರಂದ್ರೆ ಈ ಬೀದಿಗಳಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕಾಣಂಗ ತಮ್ಮ ಪ್ರಾರ್ಥನೆಗಳು ಮಾಡ್ತಾರಂತ. ಆ ರೀತಿನೂ ಮಾಡಬಾರ್ದು ಪ್ರಾರ್ಥನೆ. ಕೆಲವೊಬ್ರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಂತಿದ್ರೆ ಯಾರಿಗಾರ ತೋರಿಸ್ಕೊಬೇಕಂತೇಳಿ ರಕರಕ ಪದಗಳು ಹುಡ್ಕೊಂಡು ಪ್ರಾರ್ಥನೆ ಮಾಡ್ತಾರ. ಗಂಟೆ ಪ್ರಾರ್ಥನೆ ಮಾಡ್ತಾರೆ. ನಾನು ನೋಡಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ತೋರ್ಸ್ಕೊಳಕ್ ಪ್ರಾರ್ಥನೆ ಮಾಡ್ತಾರೆ. ಇವ್ರು ಹಂಗೆ ಮಾಡ್ತಾರಂತ. ನೀವು ಜನಗಳಿಗೆ ತೋರಿಸ್ಕೊಬೇಕಂತೇಳಿ ಪ್ರಾರ್ಥಿಸಬಹುದು. ಹೆಂಗ್ ಪ್ರಾರ್ಥಿಸ್ಬೇಕಂದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ನೀನು ಏಕಾಂತವಾಗಿ ಹೋಗಿ ನಿನ್ನ ರೂಮ್ ನಲ್ಲಿ ನೀನ್ ಬಾಕ್ಲು ಹಾಕೊಂಡು ನೀನು ಪ್ರಾರ್ಥಿಸಬೇಕಂತೇಳಿ ವಾಕ್ಯ ಹೇಳ್ತದೆ. ಅದ್ರ ಕೆಲವು ಮಾತು ಹೇಳ್ತಾನ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆಮೆನ್. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆಮೆನ್. ನಿನಗೆ ಫಲ ಕೊಡ್ತಾನ. ಹೆಂಗ್ ಪ್ರಾರ್ಥನೆ ಮಾಡಬೇಕಂತ ನಾವು ಏಕಾಂತವಾಗಿ ಹೋಗಿ ನಾವು ನಮ್ಮ ರೂಮ್ ನಲ್ಲಿ ಹೋಗಿ ಬಾಗಿಲು ಹಾಕೊಂಡು ನಾವು ಏಕಾಂತವಾಗಿ ದೇವರ ಹತ್ರ ಪ್ರಾರ್ಥಿಸ್ಬೇಕಂತ. ಆ ಪ್ರಾರ್ಥನೆ ನೋಡಿ ದೇವ್ರ ಏನ್ ಮಾಡ್ತಾನೆ ಅಂತ ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾರ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ತೋರ್ಸ್ಕೊಳ್ತಾರ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರ. ಆ ಪ್ರಾರ್ಥನೆ ಅವ್ರು ಅಲ್ಲೇ ಪ್ರತಿಫಲ ಹೊಂದಿಬಿಟ್ಟಿರ್ತಾರ ಅಂತ ಹೇಳ್ತಾರ. ಹೆಂಗ್ ಹೊಂದಿರ್ತಾರ ಅಂದ್ರೆ ಯಾರು ನೋಡ್ತಾರಪ್ಪ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾಳೆ, ಎಷ್ಟು ಜನ ಪ್ರಾರ್ಥನೆ ಮಾಡ್ತಾಳೆ ಅಂತ ಹೇಳ್ತಾರಲ್ಲ, ಅವಾಗ ಆ ಪ್ರತಿಫಲ ಅವರಿಂದ ಹೊಂದಿಬಿಟ್ಟಾನ. ಇನ್ನ ನಿನ್ ಪ್ರತಿಫಲ ದೇವರಿಂದ ಬರೋದಿಲ್ಲ. ನಾನು ಮನುಷ್ಯರು ನೋಡ್ಸಕ್ ನಾನು ಪ್ರಾರ್ಥನೆ ಮಾಡೋದಿಲ್ಲ. ನಾನು ಅಂತರಂಗದಲ್ಲಿರುವಂತ ನನ್ನ ತಂದೆಗೆ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿ ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ದೇವರು ಅಂಗೀಕರಿಸ್ತಾರಂತ. ಆಮೇಲೆ ನಾವು ಈ ಅಂತರಂಗದಲ್ಲಿರುವಂತ ದೇವರಿಗೆ ನಾವು ಏಕಾಂತವಾಗಿ ಪ್ರಾರ್ಥಿಸಬೇಕು. ಅಂದ್ರೆ ಎಲ್ಲರಿಗೂ ಈ ಸಂಘದಾಗ ಸಿಕ್ಕದಾಗ ಪ್ರಾರ್ಥನೆ ಮಾಡು. ಆದ್ರೆ ಪ್ರಾರ್ಥನೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಿನಗೆ ದೇವರಿಗೆ ಮನಸ್ಸಿನಲ್ಲಿ ನನ್ನ ದೇವರನ್ನ ಆರಾಧಿಸ್ತೇವೆ, ನಾನು ಮನಸ್ಪೂರ್ವಕ ದೇವರನ್ನ ಕೇಳ್ತೇವೆ, ನಾನು ಒಂದು ರೀತಿಯಲ್ಲೇ ಪ್ರಾರ್ಥಿಸ್ಬೇಕು. ಇನ್ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆ ಪಕ್ಕದವರು ಕೇಳ್ತಾರ, ನನ್ನ ಪ್ರಾರ್ಥನೆ ಪಕ್ಕದವರು ಮೆಚ್ಕೊಂಡಾರ, ಆ ರೀತಿ ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗೆ ಪ್ರತಿಫಲ ಬರೋದಿಲ್ಲ. ಅರ್ಥ ಆಯ್ತಾ? ಯಾವಾಗಾದ್ರೂ ಕೂಡ ನಾವ್ ಹೆಂಗ್ ಪ್ರಾರ್ಥಿಸ್ಬೇಕು. ಅದಕ್ಕೆ ಎಷ್ಟು ಕೂಡ ಕೇಳ್ತಾರ, ಈ ಎಷ್ಟು ಶಿಷ್ಯರು ಅಂತ ಕೇಳ್ತಾರ, ದೇವ ಈ ಯೋಹಾನು ಶಿಷ್ಯರಿಗೆ ಯೋಹಾನು ಪ್ರಾರ್ಥನೆ ಕಲಿಸ್ತದನ, ಅವರೆಲ್ಲ ಪ್ರಾರ್ಥನೆ ಕಲ್ತ್ಕೊಂಡಾರ, ಮತ್ತೆ ನಿಮ್ ಶಿಷ್ಯರಲ್ಲ ನಾವು, ಮತ್ತೆ ನಮಗೂ ಪ್ರಾರ್ಥನೆ ಕಲಿಸಂತೇಳಿ ಈ ಶಿಷ್ಯರು ಕೇಳ್ತಾರೆ. ಯೇಸು ಸ್ವಾಮಿ ಕೇಳಿದಾಗ ಯೇಸು ಸ್ವಾಮಿ ಇವ್ರೊಂದು ಪ್ರಾರ್ಥನೆ ಕಲಿಸ್ತಾರ. ಅದ್ರಲ್ಲಿ ಏನಂತ ಕಲಿಸ್ತಾರ ನೋಡ್ರಿ, ಲೂಕಾಸ್ ವಾರ್ತೆ 11ನೇ ಅಧ್ಯಾಯ 1ನೇ ವಚನ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸಯ್ಯ. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಆಮೆನ್. ಹಲ್ಲೆಲೂಯಾ. ಹೆಂಗ್ ಕಲಿಸ್ತಾನ ಯೇಸು ಸ್ವಾಮಿ ಅಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ, ನಾವು ಪ್ರಾರ್ಥಿಸುವಾಗ ಏನಂತ ಹೇಳ್ಬೇಕಂದ್ರೆ ಫಸ್ಟ್ ಪದ ತಂದೆಯೇ, ತಂದೆ. ನಾವು ಪ್ರಾರ್ಥನೆ ಮಾಡಕ್ ಹೋಗುವಾಗ ನಾವು
ನಮ್ಮ ತಂದೆಗೆ ನಾವು ಪ್ರಾರ್ಥಿಸಕ್ ಹೋಗ್ತಾ ಇದೀವಿ ಅನ್ನೋ ಒಂದು ಪ್ರತ್ಯಕ್ಷತೆ ಇಟ್ಟುಕೊಂಡು ನಾವು ಪ್ರಾರ್ಥನೆಯಲ್ಲಿ ಕುತ್ಕೋಬೇಕು. ಯಾವ ಈ ದೇವರು ಪರಲೋಕದಲ್ಲಿ ನಾವು ಭೂಲೋಕದಲ್ಲಿ ಅನ್ನೋ ಆಲೋಚನೆ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬಾರದು. ಯಾರೋ ಅಪರಿಚಿತ ವ್ಯಕ್ತಿದಲ್ಲಿ ನಾವು ಪ್ರಾರ್ಥಿಸ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಬಾರದು. ನಾವು ಹೆಂಗ್ ಪ್ರಾರ್ಥನೆ ಮಾಡ್ಬೇಕಂತ, ತಂದೆ ತಂದ್ರಿ, ನಾವು ತಂದೆ ತಾಯಿ ಹೆಂಗ್ ಮಾತಾಡ್ತೀವಿ, ನಾವು ಒಬ್ಬದಾಗ ನಾವು ಹೆಂಗ್ ಮಾತಾಡ್ತೀವಿ, ತಂದೆ ತಾಯಿ ನಾವು ಎಷ್ಟು ಸನ್ನಿಹಿತರಾಗಿರ್ತೀವಿ, ತಂದೆ ತಾಯಿ ನಾವು ಎಷ್ಟು ಓಪನ್ ಆಗಿರ್ತೀವಿ, ಆ ರೀತಿ ನಾವು ಪ್ರಾರ್ಥಿಸ್ಬೇಕಂತ. ಹೆಂಗ್ ನಾವು ಹೇಳ್ತೀವಿ, ಎಷ್ಟು ನಾವು ಧೈರ್ಯವಾಗಿ ನಾವು ತಂದೆ ತಾಯಿ ಕೂತ್ಕೊಂತೀವಿ, ಎಷ್ಟು ಧೈರ್ಯವಾಗಿ ನಾವು ತಂದೆ ತಾಯಿ ಮಾತಾಡ್ತೀವಿ, ಎಷ್ಟು ಓಪನ್ ಆಗಿ ನಾವು ತಂದೆ ತಾಯಿ ಮಾತಾಡ್ತೀವಿ. ಮಾತಾಡ್ಬೇಕು ದೇವ್ರ ಹೋಗಿ, ದೇವ ಅಪ್ಪ ನನ್ ಸಮಸ್ಯೆ ಇದೈತೆ, ಅದನ್ನ ಬಾಳ ಇದೈತೆ, ನಿನ್ ಮಗಲ್ಲ ನಾನು, ನಿನ್ ಮಗಲ್ಲ ನಾನು, ಮತ್ತೆ ನಿನ್ ತಂದೆಯಾಗಿ ನಾನು ಬಾಧೆ ಬರ್ತೀನಿ, ನೀನ್ ನೋಡಿ ಸುಮ್ಮನೆ ಇರ್ತೀಯಾ, ನಾನು ಎಷ್ಟು ಅವಮಾನ ಬರ್ತೀನಿ ನೋಡಿ ಸುಮ್ಮನೆ ಇರ್ತೀಯಾ, ಈ ರೀತಿ ಮಾತಾಡೋದು ನಾವು ಪ್ರಾರ್ಥನೆಯಲ್ಲಿ. ಈ ಸನ್ನಿಧ ಇರೋದು ನಮಗೆ ಇನ್ನೂ ದೇವರು ನಾವೇನೋ ಅನ್ಕೊಂಡು ಮಾಡಬಾರದು. ಅದು ನಮ್ಮ ತಂದೆ. ಆಮೇಲೆ ಹಾಲೆಲೂಯಾ. ತಂದೆಗೆ ನಾವು ಎಷ್ಟು ಸನ್ನಿಧರಾಗಿರ್ತೀವೋ ಆ ರೀತಿ ನಾವು ಪ್ರಾರ್ಥನೆ ಮಾಡಬಹುದು. ಯಾರು ಕೂಡ ನಮ್ಮ ಮಾತು ಕೇಳಿದ್ರು ಕೂಡ ತಂದೆ ಕೇಳ್ತಾರ. ಆ ಸನ್ನಿಧ ಇರ್ತದೆ, ಆ ಅನುಬಂಧ ಇರ್ತದೆ, ಆ ಧೈರ್ಯ ಇರ್ತದೆ. ಬ್ಯಾರಂತ ನಾವು ಮಾತಾಡ್ಬೇಕಂದ್ರೆ ನಮ್ಗೆ ಧೈರ್ಯ ಬರೋದಿಲ್ಲ. ಅದೇ ನಮ್ಮ ತಂದೆ ತಾಯಿ ಮಾತಾಡ್ಬೇಕಂದ್ರೆ ನಮ್ಗೆ ಧೈರ್ಯ ಇರ್ತದೆ, ಒಬ್ಬ ಇರ್ತದೆ. ಧೈರ್ಯವಾಗಿ ಹೋಗ್ತೀವಿ. ಏನಂತ ಬೇಕಂದ್ರೆ ಅಪ್ಪ ನನಗೆ ಬೇಕು, ಈ ಸಮಸ್ಯೆ ಐತೆ, ಮತ್ತೆ ನೋಡು ಏನ್ ಮಾಡ್ತೇವೆ ನೀನು. ಆ ರೀತಿಯಾಗಿ ನಾವು ಕುತ್ಕೊಂಡು ಕೇಳ್ಬೇಕು. ಪ್ರಾರ್ಥನೆ ಕುತ್ಕೊಂಡಾಗ ಆ ಸಹಿತ ನಮ್ಗೆ ಇರಬೇಕು. ಏನೋ ನಾವು ಭಯಪಡ್ಕೊಂತ ಏನೋ ದೇವರು ಹಂಗ ಹೋಗ್ಬಾರ್ದು. ಅಥವಾ ನಮ್ಮ ಮಕ್ಕಳಾಗಿ ಸ್ವೀಕರಿಸಲ್ಲ. ಅದ್ರಿಂದ ತಂದೆ ನಾವು ತಪ್ಪು ಮಾತಾಡೋದು ಕೂಡ ತಂದೆಗೆ ಮುದ್ದುನೆ. ಹಾಲೆಲೂಯಾ. ನಾವು ತಪ್ಪು ಓಡಿದ್ರು ಕೂಡ ತಂದೆಗೆ ಮುದ್ದೆ. ಅವ್ರೇ ನಮ್ಮ ಮಕ್ಕಳು ಸಣ್ಣೋರು ಇರ್ತಾರ, ಅವ್ರು ತಪ್ಪು ಮಾಡಿದ್ರು ಕೂಡ ನಮ್ಗೆ ಮುದ್ದು ಮುದ್ದು ಕಾಣ್ತಾರೆ. ಅವರೇ ಇಲ್ಲ ಸಿಟ್ಟು ಬರುತ್ತಾ? ಬರೋದಿಲ್ಲ. ನಾವು ಸರಿಯಾಗಿ ಆಡಾಡಿ ಬಂದ್ರು ಕೂಡ, ಮಕ್ಕಳು ಸರಿಯಾಗಿ ಆಡಾಡಿ ಬಂದ್ರು ಅದೇ ಮುದ್ದೆ. ಅದೇ ಎಷ್ಟು ಚಂದ ಆಡ್ತಾರ, ಎಷ್ಟು ಚಂದ ಆಡ್ತಾರ. ಅವ್ರು ಸರಿಯಾಗಿ ಆಡಿಲ್ಲ ಅಂದ್ರು ಕೂಡ ಎದಕ್ಕ ಆ ಪ್ರೀತಿ. ದೇವರು ನಮ್ಮನ್ನ ಹಂಗೆ ನೋಡೋದು. ನಾವು ಸರಿಯಾಗಿ ಪ್ರಾರ್ಥನೆ ಮಾಡಿ ನಮ್ಗೆ ಬಂದಿಲ್ಲ ಅಂದ್ರೂ ಕೂಡ ದೇವರು ಆ ಪ್ರಾರ್ಥನೆ ಅಂಗೀಕರಿಸ, ಆ ಪ್ರಾರ್ಥನೆ ನೋಡಿ ಸಂತೋಷ ಪಡ್ತಾನೆ, ಆನಂದಿಸ್ತಾನೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಆಡ್ತಾನೆ, ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಾನೆ, ನನ್ನ ಮಗಳು ಎಷ್ಟು ಚೆನ್ನಾಗಿ ಬೈಬಲ್ ಓದ್ತಾನೆ. ಆನಂದಿಸ್ತಾನದ, ಸಂತೋಷಿಸ್ತಾನ, ಪರವಶಿಸ್ತಾನದ. ಆಮೇಲೆ ಆ ಸಂಬಂಧ ನಮಗೆ ಐತೆ. ಅಷ್ಟು ಸನ್ನಿಹಿತ ದೇವರು ನಮ್ಗೆ ಕೊಟ್ಟಾನ. ಆ ಒಂದು ಪ್ರತ್ಯಕ್ಷತೆ ಇಟ್ಕೊಂಡು ನಾವು ದೇವ್ರ ಸನ್ನಿಧಿ ಮಾಡಬಹುದು. ಆ ಪ್ರತ್ಯಕ್ಷತೆ ಇಟ್ಕೊಂಡು ನಾವು ಪ್ರಾರ್ಥನೆ ಕುತ್ಕೋಬಹುದು. ನಾನು ಕುತ್ಕೊಂಡಿನಲ್ಲ, ಇವಾಗ ಓಪ ನನ್ ಮನಸ್ಸು ಬಿಚ್ಚಿ ನನ್ನ ತಂದೆ ತಾಯಿ ಮಾತಾಡ್ತೀನಿ. ಅಯ್ಯ ಈಗ ನನ್ನ ಕುಟುಂಬ ಹಿಂಗೈತಿ, ನಿನ್ ಗೊತ್ತಲ್ಲಪ್ಪ, ನನ್ನ ಪ್ರಾಬ್ಲಮ್ಸ್ ಹಿಂಗದವ, ನನ್ನ ಆತ್ಮೀಯ ಜೀವಿತ ಹೆಂಗೈತೆ, ನನ್ನ ಮಕ್ಳು ಹಿಂಗದಾರ, ನೀನೇ ಅಲ್ಲಯ್ಯ, ನಂಗೆ ಯಾರದಾರ. ಆ ರೀತಿ ನಾವು ಮಾತಾಡಿದಾಗ ತಂದೆ ಎಷ್ಟು ಸಂತೋಷ ಪಡ್ತಾನೆ ಗೊತ್ತಾ? ಆಮೇಲೆ ಹಾಲೆಲೂಯಾ. ಭಯ ಪಡ್ಕೊಂಡು ನೋಡಬಾರ್ದು ನಾವು. ತಂದೆ ತಾಯಿ ನಮಗೆ ಹಕ್ಕ ಇದೆ, ತಂದೆ ತಾಯಿ ನಮಗೆ ಅಧಿಕಾರ ಐತೆ. ಜಗಳ ಆಡ್ಕೊಂಡು ನಾವು ಕುತ್ಕೊಂಡ ಎದಕ್ ಕೊಡೋದೇನು? ನನ್ ಮಗ ಅಲ್ಲ, ನನ್ ಮಗ ಅಲ್ಲ, ಎದಕ್ ಕೊಡೋದೇನು? ಮತ್ತೆ ನಿನ್ ಸಮಸ್ಯೆ ಹೆಂಗ್ ಸುಮ್ಮನೆ ಇರ್ತಿ? ನಾನು ಅವಮಾನ ಸುಮ್ಮನೆ ಇರ್ತೀಯಾ? ಅವ್ನ ತಂದೆ ಏನ್ ಮಾಡ್ತಾನೆ ಹೇಳು? ಶಬಾಷ್ ಮಗಳೇ, ಶಬಾಷ್. ತಂದೆ ತಾಯಿ ನನ್ನ ಹತ್ರ ಯಾಚ ಆಗ್ತದಿಲ್ಲ. ತಂದೆ ತಾಯಿ ನಿನ್ನ ಕುತ್ಕೊಂಡು ಆ ಸನಿತ ನೀನ್ ಬೆಳೆಸ್ಕೊಂಡಿಲ್ಲ. ಅದು ದೇವ್ರು ಇಷ್ಟಪಡ್ತಾನೆ, ಆ ದೇವ್ರು ಸಂತೋಷ ಪಡ್ತಾನ. ಆ ಪ್ರಾರ್ಥನೆ ಎಷ್ಟು ಇಷ್ಟ ಆಗುತ್ತೆ ದೇವ್ರಿಗೆ, ಅದು ಬಹಳ ಸಂತೋಷ ಪಡ್ತಾನೆ. ಧನ್ಯವಾದ ಹಂಗೆ ಮಾಡೋದು ಪ್ರಯೋಗ. ಹೋಗಿ ಕುತ್ಕೊಂತೀರಿ, ಏನೇನೇ ಎಲ್ಲಾ ತುಂಬ ಉಪ್ಪಣ ಹೇಳ್ಕೊಂತೀರಿ, ಇದೈತೆ 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 ಇದೈತೆ, ಮತ್ ನೋಡು ನಿನ್ನಿಷ್ಟ. ಆಮೇಲೆ ಮತ್ ನಾನು ಹಿಂಗ ಅನ್ಕೊಂಡು ಮತ್ ನೀನೇನ್ ಮಾಡ್ತೀರ ನೋಡಿ ಕುತ್ಕೊಂಡು ಡೈರೆಕ್ಟ್ ಆಗಿ ಮಾತಾಡುತ್ತೆ. ಅದು ಇಷ್ಟಪಡ್ತಾನೆ ದೇವರು, ಸಂತೋಷ ಪಡ್ತಾನೆ. ಏನೋ ಕುತ್ಕೊಂಡು ಸರ್ವೋನ್ನತನ ದೇವ್ರ ಅವೆಲ್ಲ ಅವಸರ ಇಲ್ಲ. ಬಾಯಿ ಬೈತವಂತೆ, ಏನು ದೇವ್ರು ನೀನೇ ಹೇಳು. ಮತ್ ನನ್ನ ಯಾರು ಹೊರಗೆ ತರ್ತಾರ, ನನ್ನ ಯಾರು ನಡೆಸ್ತಾರ?
ಅದು ಭಾರಿ ಇಷ್ಟಪಡ್ತಾನೆ ದೇವ್ರು, ಭಾರಿ ಸಂತೋಷ ಪಡ್ತಾನೆ. ಆ ಸನ್ನಿಹಿತದಿಂದ ನಾವು ಪ್ರಾರ್ಥಿಸುವಂತವರಾಗಿರ್ಬೇಕು, ಆ ಪ್ರತ್ಯಕ್ಷತೆ ನಮಗಿರ್ಬೇಕು. ಧೈರ್ಯವಾಗಿ ಹೋಗ್ಬೇಕು. ನಾನು ಏನಂತ ಗೊತ್ತಾ, ನೀವು ಧೈರ್ಯವಾಗಿ ನನ್ನ ಕೃಪಾ ಸಿಂಹಾಸನ ಮುಂದೆ ನೀವು ಬರ್ರಿ ಅಂತ ಹೇಳ್ದ. ಆಮೇಲೆ ಹಾಲೆಲೂಯಾ. ಆ ರೀತಿ ನಾವು ನಡೆಯುವಂತವರಾಗಿರ್ಬೇಕು. ಯಾಕಂದ್ರೆ ನೋಡಿ, ನಮ್ಮ ಪ್ರಾರ್ಥನೆ ನಾವು ನಮ್ಮ ಪ್ರಾರ್ಥನೆ ಎಷ್ಟು ಬಲವಾಗಿರ್ತದಂದ್ರೆ, ಸಾತಾನು ನಮ್ಮನ್ನ ಎಲ್ಲಿಗಾದ್ರೂ ಯಾವ್ಯಾವ ಪ್ರಾಂತಕ್ಕೆ ನಾವು ಹೋಗ್ಬೇಕು ಅನ್ಕೊಂಡಿರ್ತೀವಿ, ಆ ಪ್ರಾಂತಕ್ಕೆ ಹೋಗ್ತಿದ್ದ ಸಾತಾನ ನಮ್ಮನ್ನ ಅಡ್ಡಿ ಪಡಿಸ್ಬೋದು. ಅಕಸ್ಮಾತ್ ಇಲ್ಲಿಂದ ನಾವು ಯಾರಾದ್ರೂ ಎಲ್ಲಾದ್ರೂ ಪ್ರಯರ್ ಮೀಟಿಂಗ್ ಐತೆ ಅನ್ಕೋ, ಪ್ರಯರ್ ಮೀಟಿಂಗ್ ಹೋದ ಕೂಡ ಆಟಕ್ಕೆ ಪಡಿಸ್ಬೋದು, ಅಡ್ಡಿ ಪಡಿಸ್ಬೋದು. ಆದ್ರೆ ನಾವು ಮಾಡೋ ಪ್ರಾರ್ಥನೆ ಏನೈತಲ್ಲ, ಆ ಪ್ರಾರ್ಥನೆ ಅಡ್ಡಿ ಪಡಿಸಕ್ ಆಗೋದಿಲ್ಲ. ಆಮೇಲೆ ಹಾಲೆಲೂಯಾ. ಪ್ರಾರ್ಥನೆ ಶಕ್ತಿ ಐತೆ, ಪ್ರಾರ್ಥನೆ ಬಲ ಐತೆ. ಒಬ್ಬ ಸೋಲ್ಜರ್, ಸೈನಿಕರು ಯುದ್ಧ ರಂಗದಲ್ಲಿ ಇರುವಾಗ ಈ ಸೈನಿಕರಲ್ಲಿ ಹೆಡ್ ಆಫೀಸರ್ ಇರ್ತಾನಲ್ಲ, ಆ ಆಫೀಸರು ಈ ನೋಡ್ತಾನ, ಈ ಸೈನಿಕರೆಲ್ಲರೂ ಯುದ್ಧ ಮಾಡ್ತಿರುವಾಗ ಈ ಸೈನಿಕ ಸೈಡರ್ ಎಲ್ಲರೂ ಭಾರಿ ಮಂದಿ ಸಾಯ್ತಿರ್ತಾರೆ, ಅಪೋಸಿಟ್ ಅವರು ಅಟ್ಯಾಕ್ ಮಾಡ್ತಾರೆ. ಸಾಯ್ತಿರುವಾಗ ಒಬ್ಬ ಸೈನಿಕನ ಪಕ್ಕಕ್ಕೆ ಇರ್ತಾನ, ಹೇಳ್ತಾನ, ಹೋಗಿ ಅವರು ನಮ್ ಸೈನಿಕರಿಗೆಲ್ಲ ಗಾಯ ಆಗೋಲ್ಲ, ಅವನ್ನೆಲ್ಲ ನೋಡಿ ಎತ್ಕೊಂಡ್ಬರೋ, ಟ್ರೀಟ್ಮೆಂಟ್ ಕೊಡೋಣ, ಯಾರಾದ್ರೂ ಬದುಕಿದ್ರೆ ಬದುಕ್ಬೋದು ಅಂತ ಹೇಳಿ ಹೇಳ್ತಾರೆ ಈ ವ್ಯಕ್ತಿ. ಅವಾಗ ಈ ವ್ಯಕ್ತಿ ಏನಂತ ಗೊತ್ತಾ, ಸರ್ ಒಂದ್ ಸ್ವಲ್ಪ ಸಮಯ ಕೊಡಿ ಸರ್, ನನಗೆ ಒಂದು ಗಂಟೆವರೆಗೆ ನನಗೆ ಸಮಯ ಕೊಡಿ, ಒಂದು ತಾಸು, 1 ಗಂಟೆಗೆ ನಾನು ಹೋಗಿ ನಾನು ಅವ್ರನ್ನ ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಈ ತರ ಅರ್ಥ ಆಗೋದಿಲ್ಲ. ಅರೆ ಏನು 1 ಗಂಟೆಗೆ ಅಂತ ಹೇಳ್ತಾನ, ಏನೋ ಮತ್ತೆ ಏನು ಏನಂದ್ರೆ ಅದಕ್ಕೆ ಏನೋ ಅರ್ಥ ಇರ್ತತೆ, ಏನೋ ಒಂದು ಆಲೋಚನೆ ಇರ್ತತೆ ಅಂತೇಳಿ ಅನ್ಕೊಂತಾನೆ. ಆಮೇಲೆ ಆಲಸ್ಯ ಆಗ್ತಿರ್ತದೆ, ಮತ್ತೆ ಹೋಗ್ತಿರ್ತೇನೆ, ಆಯ್ತು ಸರ್ 5 ನಿಮಿಷ ಹೋಗ್ತೀನಿ ಅಂತ ಹೇಳಿ 1 ಗಂಟೆಗೆ ಕರೆಕ್ಟ್ 1 ಗಂಟೆಗೆ ಹೋಗ್ತಾನೆ. ಆ ಯುದ್ಧ ರೂಮ್ನ ಹೋಗ್ತಾನೆ, ಎಂಟ್ರಿ ಹೊಡಿತಾನೆ. ಎಂಟ್ರಿ ಹೊಡೆದು ಎಲ್ಲರೂ ಒಬ್ಬರು ಪೂಜೆ ಕತ್ಕೊಂಡ್ಬಂದು ಈ ಆಫೀಸರ್ ತಗೊಂಡು ಕೊಡ್ತಾನೆ ಟ್ರೀಟ್ಮೆಂಟ್ ಕೊಡಕ. ಅಂದ್ರೆ ಬಾರಿ ಮನೆ ತಗೊಂಡ್ಬಂದು ಇದು ಮಾಡ್ತಾರೆ. ಇವಾಗ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಆಫೀಸರ್ ಕೇಳ್ತಾನೆ, ಇದಕ್ಕೆ ನೀನು ನಾನು ಹೇಳ್ದಾಗ ಹೋಗೋದಾಗಿತ್ತಲ್ಲ, 1 ಗಂಟೆಗೆ ನೀನು ಹೋಗ್ಬೇಕಂತ ಹೇಳಿದಂದಿ, ಏನದ ಅರ್ಥ ಅಂತ ಹೇಳಿ ಕೇಳಿದಾಗ ಆ ವ್ಯಕ್ತಿ ಅವ್ರು ಮಾತ್ರ ಅಂತಾರಂತ, ಸರ್ 1 ಗಂಟೆಗೆ ನಾನು ಎದಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂದ್ರೆ, ಈ 1 ಗಂಟೆ ಸಮಯದಲ್ಲಿ ನಮ್ಮಮ್ಮ ಮನೆಯಲ್ಲಿ ಪ್ರಾರ್ಥಿಸ್ತಿರ್ತಾಳ ನನ್ನ ಬಗ್ಗೆ, ನನ್ನ ಮಗ ಯುದ್ಧದಲ್ಲಿ ಏನು ಆಗ್ಬಾರ್ದು ಅಂತೇಳಿ ಪ್ರತಿ ದಿನಾನು ಆ 1 ಗಂಟೆಯಿಂದ 2 ಗಂಟೆವರೆಗೆ ನಮ್ಮಮ್ಮ ಪ್ರಾರ್ಥಿಸ್ತಿರ್ತಾಳ. ಆ ಪ್ರಾರ್ಥನೆ ನನಗೆ ಕವಚವಾಗುತ್ತೆ. ಆಮೇಲೆ ಹಾಲೆಲೂಯಾ. ಈ ಯುದ್ಧ ಭೂಮಿಯಲ್ಲಿ ನಾನು ಇದ್ರೆ ಕೂಡ, ಯುದ್ಧ ಭೂಮಿಯಲ್ಲಿ ಅವರೊಬ್ಬ ಬಂದಾಳ, ತಮ್ಮ ಮಗನ ಕಾಪಾಡೋಣ, ಅವರೊಬ್ಬ ಬಂದಾಳ, ಅಲ್ಲಿಗೆ ಬಂದಿಲ್ಲ. ಆದ್ರೆ ಯುದ್ಧ ಭೂಮಿಯಲ್ಲಿ ತನ್ನ ಅಮ್ಮನ ಪ್ರಾರ್ಥನೆ ಆ ಯುದ್ಧದಲ್ಲಿ ಆ ಮಗನಿಗೆ ಕವಚ ಆಗಿ ನಿಂತದ್ದು. ಆಮೇಲೆ ಹಾಲೆಲೂಯಾ. ಆ ವ್ಯಕ್ತಿ ಅದನ್ನ ಕಾಪಾಡಕ್ಕೆ ಬರ್ತಾನೆ. ಎಷ್ಟು ಜನ ಬುಲೆಟ್ಗಳು ಹೋದ್ರು ಕೂಡ ನನಗೆ 1 ಬುಲೆಟ್ ಕೂಡ ತೆಗಲಿಲ್ಲ. ಯಾಕೆ ತೆಗಲಿಲ್ಲ ಅಂದ್ರೆ, ನನ್ನ ತಾಯಿ ಪ್ರಾರ್ಥನೆ ನನಗೆ ಕವಚವಾಗಬೇಕು. ಆಮೇಲೆ ಆ ತಾಯಿ ಎಲ್ಲೋ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಎಲ್ಲಿರೋದು, ಆ ತನ್ನ ಮಗನ ಎಲ್ಲದನ್ನು ಆ ಸ್ಥಳದಲ್ಲಿ ಆ ಯುದ್ಧ ಮೇಲೆ ತನ್ನ ಮಗನಿಗೆ ಕವಚವಾಗಿ ನಿಂತದೆ. ಆಮೇಲೆ ಸಾತ ನಮ್ಮನ್ನ ಆಟಂಕ ಪಡಿಸ್ಬೋದು, ಅದ್ರ ಪ್ರಾರ್ಥನೆನ ಆಟಂಕ ಪಡಿಸಕ ಅಸಾಧ್ಯ ಅವನಿಗೆ. ಅದಕ್ಕೆ ನಾವು ನಮ್ಮ ಮಕ್ಕಳು ಎಲ್ಲೇ ಆಗಲಿ, ಕಾಲೇಜ್ಗೆ ಹೋಗ್ತಿರ್ಲಿ, ಸ್ಕೂಲ್ಗೆ ಹೋಗ್ತಿರ್ಲಿ, ನಾವು ಅವರಿಂದ ಹೋಗೋಕ್ ಆಗೋದಿಲ್ಲ, ನಾವು ಅವರಿಂದ ಹೋಗಿ ಕುತ್ಕೊಳಕ್ ಆಗೋದಿಲ್ಲ, ಆಗೋದಿಲ್ಲ. ಯಾಕಂದ್ರೆ ಭಯಂಕರವಾದ ದಿನಗಳು, ಭಯಂಕರವಾದ ದುರ್ದಿನಗಳಲ್ಲಿ ನಾವು ನಡೀತಿದ್ವಿ. ನಮ್ಮ ಮಕ್ಕಳಿಗೆ ಪ್ರೊಟೆಕ್ಷನ್ ಬೇಕು, ಕಾಲೇಜಿನಲ್ಲಿ ಪ್ರೊಟೆಕ್ಷನ್ ಬೇಕು. ಬೇಗನೆ ನಾವು ಏನು ಮಾಡಬೇಕು, ನಾವು ಹೋಗಿ ಇಂದು ಕ್ಲಾಸ್ನಾಗ ಹೋಗಿ ಮಕ್ಕಳು ಹೋಗಿ ಕುತ್ಕೊಂಡ್ರೆ ಪ್ರೊಫೆಸರ್ ಒಪ್ತಾನ, ಏನೋ ಹುಚ್ಚ ಓದ್ ಹೊರಗ ಅಂತ ಹೇಳ್ತಾರೆ. ಇಲ್ಲ ಸರ್ ನನ್ನ ಮಗಳು ಪ್ರೊಟೆಕ್ಷನ್ ಬೇಕು, ನನ್ನ ಮಗು ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾರೆ. ಅವರು ಕೇಳೋದಿಲ್ಲ. ಅವರು ನಮ್ಮನ್ನ ಅಲ್ಲಿ ಬಿಡದೆ ಹೇಳ್ಬೋದು. ಆದ್ರೆ ನಾವು ಇಲ್ಲಿ ಕುಂತು ಪ್ರಾರ್ಥನೆ ಮಾಡೋದು ನಮ್ಮ ಮಕ್ಕಳು ಸುತ್ತರ ಪ್ರಾಕಾರವಾಗಿರ್ತದೆ. ಆಮೇಲೆ ಏನ್ ದುಷ್ಟನ ಕಣ್ಣುಗಳು ಓದಿದಾಗ ಪ್ರಾಕಾರವಾಗಿರ್ತದೆ, ಏನೊಂದು ಪಾಪ ಸ್ನೇಹಿತರು ಓದಿದಾಗ ನಮ್ಮ ಮಕ್ಕಳಿಗೆ ಕವಚವಾಗಿರ್ತದೆ. ಆಮೇಲೆ ಆ ರೀತಿ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಮಕ್ಕಳ ಬಗ್ಗೆ ಕೂಡ.
ಅದು ಪ್ರೊಟೆಕ್ಷನ್ ಆಗುತ್ತೆ. ಎಲ್ಲೇ ಎಷ್ಟೇ ದೂರ ಇರ್ಬೋದು, ಅವ್ರು ಎಷ್ಟೇ ದೂರ ನಮ್ಮ ಬಂಧುಗಳು ಅವರು ದೂರ ದೂರ ಪ್ರಾಂತಗಳು ಇರ್ತಾರ, ಅವ್ರ ಬಗ್ಗೆ ನಾವು ಪ್ರಾರ್ಥನೆ ನಾವಲ್ಲಿಲ್ಲ ಅಂದಿಲ್ಲ, ನಾವಿಲ್ಲಿ ಮಾಡೋ ಪ್ರಾರ್ಥನೆ ಅಲ್ಲಿವರು ಪ್ರೊಟೆಕ್ಷನ್ ಆಗ್ತದೆ. ದೇವರನ್ನು ಕಾಪಾಡ್ತಾನ. ಎಷ್ಟು ಅಪಾಯಗಳು ದೇವರು ಕಾಪಾಡ್ತಾನ, ಆಕ್ಸಿಡೆಂಟ್ ದೇವರು ಕಾಪಾಡ್ತಾನ. ಹೆಂಗ್ ಕಾಪಾಡ ಅಂದ್ರೆ ಇಲ್ಲಿ ಮಾಡಿರೋ ಪ್ರಾರ್ಥನೆ. ಆಮೇಲೆ ಅಷ್ಟು ದೂರ ಹೋಗ್ತದ ಪ್ರಾರ್ಥನೆ, ಅಷ್ಟು ದೂರ ಪ್ರಯಾಣ ಮಾಡ್ತದ ಪ್ರಾರ್ಥನೆ. ನಾವು ಇಲ್ಲಿದ್ದು ಪ್ರಾರ್ಥನೆ ಮಾಡಿದ್ರೆ, ಇಲ್ಲಿದ್ದು ಫೋನ್ ಮಾತಾಡಿದ್ರೆ ಅಮೆರಿಕದ ಓದ್ತಾ ಇಲ್ಲ, ನಿಂಗೆ ಎಂತಾನೆ ಇಲ್ಲ. ಮತ್ತೆ ಫೋನ್ ಸಿಗ್ನಲ್ ಹೇಳ್ಬೇಕಂದ್ರೆ ಸರ್ವಶಕ್ತಿ ಪ್ರಾರ್ಥನೆ ಎಷ್ಟು ಬಲವಾಗಿ ಬರುತ್ತದೆ. ಆಮೇಲೆ ಎಷ್ಟು ಕಿಲೋಮೀಟರ್ ಒಳಗಡೆ ಕೂಸ್ಕೊಂಡು ಹೋಗುದು ಪ್ರಾರ್ಥನೆ ಶಕ್ತಿ ಇದೆ. ಉಪವಾಸ ಪ್ರಾರ್ಥನೆ ಮಾಡಿದಿರೋದಕ್ಕೆ ನಾವಿದ್ದು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ನಮ್ಮ ಕುಟುಂಬಕ್ಕೆ ಕವಚ ಆಗುತ್ತೆ. ಆಮೇಲೆ ನಮ್ಮ ಮಕ್ಕಳಿಗೆ ಅದು ಕವಚ ಆಗುತ್ತೆ. ನಮ್ಮ ಮಕ್ಕಳು ಹೋಗಿ ಬರುವಾಗ ಆ ದಾರಿಯವ್ರಿಗೆ ಪ್ರೊಟೆಕ್ಷನ್ ಆಗ್ತದೆ. ಕಾಲೇಜ್ನಲ್ಲಿ ಎಲ್ಲಿ ಕೂಡ ಏನು ಕೆಟ್ಟಕ್ಕ ಹೋಗಿದಂಗ, ಏನು ದುಷ್ಟತ್ವಗಳು ಹೋಗಿದಂಗ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಅವ್ರನ್ನ ಆ ದುಷ್ಟತ್ವದಿಂದ ತಪ್ಪಿಸ್ತದೆ. ಆಮೇಲೆ ನಾವು ಬಾಧೆ ಪಡುವಂತರಾಗಿರಬಹುದು, ಪ್ರಾರ್ಥನೆ ಮಾಡುವಂತರಾಗಿರಬಹುದು. ಅರ್ಥ ಸಾಧನ ಎಷ್ಟೇ ಆತಂಕ ಪಡಿಸಿದ್ರು ಕೂಡ ನಮ್ಮನ್ನ ಆತಂಕ ಪಡಿಸ್ಬೋದಿಲ್ಲ, ನಮ್ಮ ಪ್ರಾರ್ಥನೆ ನಾನು ಆತಂಕ ಪಡಿಸಕ್ ಆಗೋದಿಲ್ಲ. ಆಮೇಲೆ ಒಂದ್ಸಲ ಪೌಲರು ಕೂಡ ಥೆಸಲೋನಿಕೆ ಈ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರ್ತಾನ. ಸುವಾರ್ತೆ ಸಾರಿ ಒಂದು ಸಂಘ ಕಟ್ಟಬೇಕಂತಾನ. ಅಲ್ಲಿ ಒಂದು ಸಂಘ ಕಟ್ಟಾಗ ಕೆಲವೊಂದು ಸೇವಕನ್ನು ಬಿಟ್ಟು ಬರ್ತಿರುವಾಗ ಅಲ್ಲಿ ಸಂಘಸ್ಥರಿಗೆ ಸರಿಯಾದ ಪ್ರೀತಿ ಇರೋದಿಲ್ಲ, ಸರಿಯಾದ ಒಬ್ಬರೊಬ್ಬನ ಅರ್ಥ ಮಾಡ್ಕೊಳ್ಳುವಂತ ಪ್ರೀತಿ ಸಂಘಸ್ಥರಾಗಿ ಇರೋದಿಲ್ಲ. ಪೌಲರು ಮಾತಾಡ್ತಾನ, ನಾನು ಮತ್ತೆ ಬರಬೇಕಂತೇಳಿ ಅನಿಸಕತ್ತೆ, ಆದ್ರೆ ಸಾತಾನು ಬರದಿಲ್ಲ ನನ್ನ ಆಟಂಕ ಪಡಿಸ್ತಾನ ಅಂತ ಹೇಳ್ತಾನ. ಪೌಲಲ್ಲಿ ಹೋಗಬೇಕಂತ ಒಂದೇ ಒಂದ್ಸಲ ಹೋಗಿದ ಪೌಲು ಥೆಸಲೋನಿಕೆ ಪಟ್ಟಣಕ್ಕೆ ಒಂದೇ ಒಂದ್ಸಲ ಹೋಗೋಣ, ಇನ್ನೊಂದ್ಸಲ ಹೋಗೋದಕ್ಕೆ ಆಸೆ ಪಟ್ಟ ಹೋಗೋಣ ಅಂತೇಳಿ. ಓದಕ್ಕಾಗಿಲ್ಲ ಅಂತ, ಎದಕ್ಕೆ ಓದಕ್ಕಾಗಿಲ್ಲ ಅಂತ ಸಾತಾನು ಪೌಲನ ಆಟಂಕ ಪಡಿಸನಂತ ಹೋಗಿರೋದನ್ನ ನೋಡೋದು ಮಾತನ್ನ ನಾನು ಓದಿಸ್ತೀನಿ. 1 ಥೆಸಲೋನಿಕೆ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಯಾಕೆಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು ಹೇಗೂ ಪೌಲನೆಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿದ್ದನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ಪೌಲ ಹೋಗಬೇಕಾದ್ರೆ ಆಸೆ ಪಟ್ಟನ. ಆ ಥೆಸಲೋನಿಕೆ ಪಟ್ಟಣಕ್ಕೆ ಹೋಗಿ ಅವ್ರ ತಲ್ಲಿ ಹೋಗಿ ಅವ್ರನ್ನ ಸರಿಪಡಿಸ್ಬೇಕಂತ ಆಸೆ ಪಟ್ಟಾರ. ಸಾತಾನು ಪೌಲನ ಆಟಂಕ ಪಡಿಸುತ್ತೆ. ಪೌಲನ ಸಾತಾನ ಆಟಂಕ ಪಡಿಸಿ ಎಲ್ಲಿ ಹೋಗ್ಬೇಕಂತಂದ್ರೆ ಅವರಲ್ಲಿ ಪ್ರೀತಿ ಇಲ್ಲ, ಅವರಲ್ಲಿ ಒಬ್ಬರೊಬ್ಬರಿಗೆ ಸಮಾಧಾನ ಇಲ್ಲ. ಹೆಂಗಾದ್ರೂ ಹೋಗಿ ಅವ್ರಿಗೆ ಸಮಾಧಾನ ಪಡಿಸೋಣ ಅಂತ ಅನ್ಕಾಣ ಅನ್ಕೊಂಡು ಒಂದ್ 2 ಸಾರಿ ಹೋಗ್ಬೇಕು ಅನ್ಕಾಣ. ಸಾತಾನ ಏನ್ ಮಾಡೋಣ, ಆಟಂಕ ಪಡಿಸ್ತಾನೆ. ಇದೇ ಥೆಸಲೋನಿಕೆ ಪತ್ರಿಕೆ ಇನ್ನೊಂದ್ಸಲ ಪತ್ರಿಕೆ ಬರ್ತಾನೆ, 2ನೇ ಪತ್ರಿಕೆ ಬರ್ತಾನೆ. 2 ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾನೆ ನೋಡಿ. 2ನೇ ಥೆಸಲೋನಿಕೆ 1:3. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿವಿ. ಹಾಗೆ ಮಾಡುವುದು ಯೋಗ್ಯ, ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಆಮೇನ್, ಹಲ್ಲೆಲೂಯಾ. ಏನಂತ ನಂಬಿಕೆಯೇ ಹೆಚ್ಚಾಗ್ತಂತ ಬರಾಗತ್ತೆ, ಅದೇ ರೀತಿ ಪ್ರೀತಿ ಕೂಡ ಇಲ್ಲಿ ಹೆಚ್ಚಾಗತ್ತೆ ಬರಾಗತ್ತಂತ. ಫಸ್ಟ್ ಏನಿಲ್ಲ, ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ. ಇವಾಗ ಏನಾಗಿದೆ ಇವ್ರಲ್ಲಿ, ನಂಬಿಕೆ ಬಂದೈತೆ, ಪ್ರೀತಿ ಬಂದೈತೆ. ಪೌಲಲ್ಲಿ ಹೋಗಿಲ್ಲ. ಯಾರು ಆಟಂಕ ಪಡಿಸಲ್ಲ, ಸಾಧನ ಆಟಂಕ ಪಡಿಸಲ್ಲ. ಮತ್ತೆ ಇವರಲ್ಲಿ ಪ್ರೀತಿ, ಇವರಲ್ಲಿ ನಂಬಿಕೆ ಮತ್ತೆ ಏನ್ ಮಾಡೈತೆ, ಪೌಲು ಮಾಡಿರುವಂತ ಪ್ರಾರ್ಥನೆ. ಆಮೇಲೆ ಪೌಲಲ್ಲಿ ಹೋಗಿರೋ ಕೂಡ ಪೌಲು ಪ್ರಾರ್ಥನೆ ಅವರಿಗೆ ಹೋಗೈತೆ, ಹೋಗಿ ಅವ್ರನ್ನ ಸರಿಪಡಿಸುತ್ತೆ. ಆಮೇಲೆ ನಮ್ಮ ಪ್ರಾರ್ಥನೆ ಯಾವ ಸ್ಥಳಕ್ಕಾದ್ರೂ ಕೂಡ ರೀಚ್ ಆಗ್ತದೆ. ಎಲ್ಲೇ ನಮ್ಮ ಬಂಧುಗಳು, ಎಲ್ಲೇ ನಮ್ಮ
ರಿಲೇಷನ್ಸ್ ಯಾರೇ ಇರಲಿ, ನಾವು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಅಲ್ಲಿ ಕೆಲಸ ಮಾಡೋದು. ಆಮೇನ್, ಹಲ್ಲೆಲೂಯಾ. ಆ ಪ್ರಾರ್ಥನಾ ಶಕ್ತಿ ಇದೆ, ಆ ಪ್ರಾರ್ಥನೆ ಆ ಬಲ ಇದೆ. ಪ್ರಾರ್ಥನೆ ಸ್ಟಾರ್ಟ್ ಮಾಡಾಗ ಅಪವಾದಕ್ಕೆ ಆಗಿದೆ. ಯಾಕಂದ್ರೆ ಪ್ರಾರ್ಥನೆನ ಬೈಯರ ಏನಂತ ಯಾರು ಗೋಲ್ಸೋದು ಗೊತ್ತಾ? ಧೂಪನ ಸ್ಟಾರ್ಟ್ ಮಾಡಕ್ಕಾಗ್ತದ? ಧೂಪ ಮಾಡ್ತೇವಲ್ಲ, ಇಳ್ಕನಕ್ ಹೋದ್ರು ಕೂಡ ಹೋಗ್ಬಿಡ್ತದ, ಸ್ಟಾರ್ಟ್ ಮಾಡಕ್ಕಾಗ್ತದ? ಹಂಗ ಧೂಪದ ಪ್ರಾರ್ಥನೆ ಧೂಪಗೊಳಿಸ್ತಾರೆ. ಆ ಪ್ರಾರ್ಥನೆ ಯಾರು ಪ್ರಪಂಚದಲ್ಲಿ ಸ್ಟಾರ್ಟ್ ಮಾಡಕ ಅಸಾಧ್ಯ. ಒಂದ್ಸಲ ಅಬ್ರಾಹ್ಮು ಸಾರನ್ನು ಕರ್ಕೊಂಡು ದೇವರು ತೋರಿಸಿರುವಂತ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಪ್ರಾಂತದಲ್ಲಿ ಅಭಿಷೇಕನ ರಾಜನು ಆ ಪ್ರಾಂತದಲ್ಲಿದ್ದಾಗ ಈ ಸಾರ ಬಹು ಸುಂದರವತಿ, 70 ವರ್ಷ ಬಂದ್ರು ಕೂಡ ಆ ಒಂದು ಕಳ, ಆ ಒಂದು ಸೌಂದರ್ಯ ಆಕಿನಲ್ಲಿ ಕುರುಗಿರೋದಿಲ್ಲ, ಅಷ್ಟು ಸೌಂದರ್ಯವಾಗಿರ್ತಾಳ. ಈ ರಾಜನ ಏನ್ ಮಾಡ್ತಾನೆ ಗೊತ್ತಾ? ಈ ಸೌಂದರ್ಯ ಯಾರೋ ಒಬ್ಬರು ಸೌಂದರ್ಯವತಿ ಬಂದಾಳ ನಮ್ಮ ಊರಿಗೆ, ಆಕೆ ತಗೊಂಬರ್ರಿ ಅಂತ ಹೇಳಿ ಅಬ್ರಾಮ್ ಅಲ್ಲಿ ಇದ್ದಾಗ ಅಬ್ರಾಮ್ಗೆ ಇವರು ದೂರಪಡಿಸಿ ಅಬ್ರಾಮ್ನಿಂದ ಆ ಸಾರನ ರಾಜನಿಗಾಗಿ ತರ್ತಾರೆ. ತಂದು ರಾಜ ಆ ಸಾರನ ಮನೆ ಇಟ್ಕೊಳ್ತಾನೆ. ಆ ರಾತ್ರಿ ದೇವರು ಈ ಅಭಿಮೇಲಕನಿಗೆ ದರ್ಶನ ಕೊಡ್ತಾನೆ. ಅಭಿಮೇಲಕ್ ರಾಜನಾಗಿರ್ಬೋದು, ಅದನ್ನ ಕರ್ಕೊಂಡ್ಬಂದಿರೋ ವ್ಯಕ್ತಿ ಯಾರು ವ್ಯಕ್ತಿ ಗೊತ್ತಾ? ನನ್ನ ಸೇವಕನಾದ ಅಬ್ರಾಮ್ ಹೆಂಡ್ತಿ. ಆಕೆ ಮನೆಗೆ ಕೈ ಹಾಕಿದ್ರೆ ಆತನ ಪ್ರಾರ್ಥನೆ ನಾನು ಅಂಗೀಕರಿಸ್ತೇನೆ. ಅದು ನಿನ್ ನಷ್ಟ, ನಿನ್ನ ಮನೆಗೆ ನಷ್ಟ, ನಿನ್ನ ಕುಟುಂಬದ ನಷ್ಟ ಅಂತ ಹೇಳ್ತಾನ. ಅದು ಬೈಬಿಡ್ತಾನೆ. ಅಬ್ರಾಮ್ ಏನ್ ಮಾಡಿರ್ತಾನ? ಅವನ್ ರಾಜು, ಇವ್ರು ಬೇರೆ ಪ್ರಾಂತಕ್ಕೂ ಹೋಗ್ಯಾರ. ಅವ್ರದಾಗ ಅಬ್ರಾಮ್ ಜಗಳ ಆಡಷ್ಟು ಶಕ್ತಿನೂ ಇಲ್ಲ, ಬಲನೂ ಇಲ್ಲ. ಅರ್ಧ ರಾತ್ರಿ ಕರ್ಕೊಂಡು ಹೋಗ್ಯಾರ. ಅರ್ಧ ರಾತ್ರಿ ಇವಾಗ ಯಾರನ್ನ ಎದ್ದಾಳಿಸ್ತಾನ ಅಬ್ರಾಮ್? ಯಾರನ್ನ ಎದ್ದಾಳಿಸ್ತಾನ? ಯಾರನ್ನ ಎದ್ದಾಳ್ಸಕ ಅಬ್ರಾಮ್ಗೆ ಗೊತ್ತಿಲ್ಲ. ಅಲ್ಲಿ ಅಬ್ರಾಮ್ ಏನ್ ಮಾಡಿರ್ತಾನ? ರಾತ್ರಿ ಪ್ರಾರ್ಥಿಸಿರ್ತಾನ, ಅಯ್ಯ ಈ ರೀತಿ ಮಾಡಾರಯ್ಯ, ನೀನ್ ಬಿಟ್ಟ ನನಗೆ ನ್ಯಾಯದವರಯ್ಯ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ರಾಜಿಗೆ ಭಯ ಹುಟ್ಟಿಸ್ತದೆ. ಅದೇನ್ ಮಾಡ್ತಾನೆ ಗೊತ್ತಾ? ಕೈ ಮುಗಿದು ಬೇಡಮ್ಮ ಇನ್ನು ಹೋಗುದು ಅಂತೇಳಿ ಕಳಿಸ್ಬಿಡ್ತಾನೆ. ಆಮೇಲೆ ಪ್ರಾರ್ಥನೆಗೆ ಆ ಪವರ್ ಐತೆ, ಪ್ರಾರ್ಥನೆಗೆ ಅದು ಶಕ್ತಿ ಐತೆ. ಆಮೇಲೆ ಮುನ್ನಂಟಿ ಶಾಂತಾರ ಅಂತೇಳಿ ಬರ್ತದೆ ಆಂಧ್ರದಾಗ. ಆ ವ್ಯಕ್ತಿ ಈ ನಾವು ಆಂಧ್ರ ಪ್ರದೇಶ ಹೋಗ್ತಿರುವಾಗ ಎಲ್ಲ ಆಂಧ್ರದಾಗ ಹೋಗ್ತಿರುವಾಗ ಗುಡ್ಡಗಳ ಮೇಲೆ ವಾಕ್ಯಗಳು ಬರೆದಿರ್ತಾರ. ನೋಡಿದ್ರ ನೀವು? ಗುಡ್ಡಗಳ ಮೇಲೆ ವಾಕ್ಯಗಳು ಬರೆದಿರ್ತಾರ, ಇಲ್ಲಾಂದ್ರೆ ರೋಡ್ಗಳ ಮೇಲೆ ವಾಕ್ಯಗಳು ಬರೆದಿರ್ತಾರ. ಅವೆಲ್ಲ ಯಾರು ಬರೋದು ಅಂತ ಈತ ಮುಂಗಂಟಿ ಶಾಂತಾರವೇ ಊರು ತಿರುಗಿ ಎಲ್ಲ ಸುವಾರ್ತೆ ಹೊರದಂತ. ಇದಂಗೆ ಬಡ್ಕೊಂತ ಹೋಗಿ ಒಂದು ಅಡವಿ ಪ್ರಾಂತಕ್ಕೆ ಹೋಗಿ ಭಯಂಕರವಾದ ಅಡವಿಗೆ ಹೋಗಿ ಅಲ್ಲಿ ಕುಟುಂಬ ಸ್ವಾರ್ಥ ಹೊರದು ಕತ್ಲಾಗ್ಬಿಡ್ತದೆ, ರಾತ್ರಿ ಆಗ್ಬಿಡ್ತದೆ. ಇನ್ನು ಆ ವ್ಯಕ್ತಿ ಅಲ್ಲಿಂದ ಬರೋದ ಆಗೋದಿಲ್ಲ. ಅದು ಭಯಂಕರವಾದ ಅಡವಿ, ಕಾಡು ಮೃಗಗಳು, ಸಿಂಹಗಳು, ಹುಲಿಗಳು, ಕರಡಿ, ಭಯಂಕರವಾದ ಜಂತುಗಳಿರುವಂತ ಪ್ರಾಂತ. ಅದೇನ್ ಮಾಡ್ತಾನೆ ಅಂತ ಗೊತ್ತಾ? ಹೆಂಗಪ್ಪ ನಾನು ಇದು ಹೊರ ಹೋಗೋದು ಅಂತ ಹೇಳಿ, ಇನ್ನು ಹೊರ ಹೋಗೋದು ಆಗೋದಿಲ್ಲ, ನಾನು ಇಲ್ಲೇ ಇರ್ಬೇಕಾಗ್ತದೆ ನೈಟ್ ಅಂತ ಹೇಳಿ ಅದೇನ್ ಮಾಡ್ತಾನೆ ಗೊತ್ತಾ? ಒಂದು ಪ್ರಾಂತದಲ್ಲಿ, ಅಡವಿದಲ್ಲಿ ಒಂದು ಪ್ರಾಂತದಲ್ಲಿ ಅದು ಕುತ್ಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ಅಯ್ಯ ನಾನು ಒಂದು ರೌಂಡ ಗೆರೆ ಗೀಸ್ತೀನಿ, ನಾನು ಇದರಲ್ಲೇ ನಾನು ಮಕ್ಕೊಂತೀನಿ ರಾತ್ರಿ. ಯಾವ ಪ್ರಾಣಿ ಆದ್ರು, ಯಾವ ಸಿಂಹ ಆದ್ರು, ಯಾವ ಹುಲಿ ಆದ್ರು ಬಂದ್ರೆ ಈ ಕೆರೆ ದಾಟಿ ಮಾತ್ರ ಒಳಗ್ ಬರಬಹುದು. ನಮಗೆ ನೀವೇನ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಇದು ಪ್ರಾರ್ಥನೆ ಮಾಡಿ ಆ ಒಂದು ಗೆರೆನಲ್ಲಿ ಮಕ್ಕೊಂಡಾಗ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಗೆರೆ ಸುತ್ತ ಕೂಡ ಸಿಂಹಗಳು, ಈ ಹುಲಿಗಳು, ಹೆಜ್ಜೆಗಳೆಲ್ಲ ಬಿದ್ದಿರ್ತಾವಂತ. ಆಮೇಲೆ ಈ ಒಳಗೆ ಮಾತ್ರ ಒಂದೇ ಬಿದ್ದಿರೋದು. ಹಾಲೆಲೂಯಾ. ಇದು ನಿಜವಾದ ಸಂಘಟನೆ ನಡೆದಿರೋ ಘಟನೆ ಅದು. ಅದು ಬುಕ್ನಲ್ಲಿ ಬರಲ್ಲ. ನಾನು ಎದ್ದು ನೋಡಿದಾಗ ಸಿಂಹಗಳು ಎಲ್ಲ ತಿರುಗವ ಪಕ್ಕಕ್ಕ.
ಆದ್ರೆ ಆ ಗೆರೆದಾಟೆ ಮಾತ್ರ ಬಂದಿಲ್ಲ. ಆಮೇಲೆ ಪ್ರಾರ್ಥನಾ ಶಕ್ತಿ ಐತೆ. ಆ ಸಮಯದಲ್ಲಿ ವ್ಯಕ್ತಿ ಕಾರಣ ಬರ್ತಿರುವಾಗ ಮಹಾರಾಷ್ಟ್ರ ಎಕ್ಸ್ CM ಪಾರ್ಟ್ ಹಾಕ್ರೆ ಅರ್ಥ ಆಯ್ತಾ. ಆ ವ್ಯಕ್ತಿ ತನ್ನ ಪ್ರಿಯನ್ ಹಾಕೊಂಡು ಆ ದಾರಿನಲ್ಲಿ ಹೋಗ್ತಿರುವಾಗ ಈ ವ್ಯಕ್ತಿ ನೋಡ್ತಾನಂತ. ನೋಡಿ ಅಡುಗೆನಲ್ಲಿ ಯಾರು ಈ ವ್ಯಕ್ತಿ ಒಬ್ಬನೇ ಅದನ್ನಲ್ಲ ಅಂತೇಳಿ ಕಾರಣ ಎಕ್ಸ್ಕೊಂಡು ಕೇಳ್ತಾನಂತ, ಯಾರು ನೀನು ಏನಂತಿದ್ರಿ, ನೀವು ಕ್ರೈಸ್ತವರು, ಹಿಂಗೆ ನಾನು ಬರ್ತೀನಿ ಅಂದ್ರೆ ಅವ್ರು ಮೊದಲೇ ಕ್ರೈಸ್ತವರು ಅಂದ್ರೆ ಆಗೋದಿಲ್ಲ ಅವ್ರಿಗೆ. ಇವೆಲ್ಲ ಇದಕ್ಕೆ ನೀನ್ ಮಾಡ್ತೀವಿ, ಇವೆಲ್ಲ ಅವಸರ ನಿನಗೆ ಹಂಗ ಹಿಂಗ ಹೇಳುತ್ತೆ, ಇವೆಲ್ಲ ಮಾಡೋದು ಏನಾದ್ರು ಚೆನ್ನಾಗಿ ಏನಾದ್ರು ಮಾಡ್ಕೊಂತ ಇದ್ದಿದ್ರೆ ಚೆನ್ನಾಗಿರ್ತಿಲ್ಲ, ದುಡ್ಗನ್ ಹಿಡ್ಕಂತಿದ್ರೆ ಒಳ್ಳೆ ಕಾರಣ ತಿರ್ತಿಯಲ್ಲ ಅಂತ ಹೇಳ್ತಾರಂತ CM. ಹೇಳಿದಾಗ ಆ ವ್ಯಕ್ತಿ ಅಂತಾರಂತ, ಇವಾಗ ನಾನು ಯಾವ್ದಾಗ ತಿರ್ತೀನಿ ಅಂತ ಹೇಳ್ತಾರೆ. ಕಾರಣಗಳ ತಿರ್ತಿರೋ ನಿನ್ನ ನಮ್ಮ ಎಕ್ಸ್ಕೊಂಡು ನಾನು ಕೇಳಿನಾರಿಂದ ಪ್ರಾಪರ್ ಅಂತ ಕೇಳಿನ ನೀನೇ ನನ್ನ ಎಕ್ಸ್ಕೊಂಡಿ ಅಂದ್ರೆ ದೇವರು ನಿನ್ನ ಮನಸ್ಸಿನ ಮಾರ್ಸ್ ನಾನು ಎಕ್ಸ್. ಆಮೇಲೆ ಹಾಲೆಲೂಯ, ದೇವ್ರ ಕಾರ್ಯ ನೋಡ್ರಿ. ಆ ಪ್ರಾಕಾರ ಪ್ರಾರ್ಥನೆಗೆ ಹೆಂಗಾಗತ್ತದು ಬಲವಾದ ಪ್ರಾಕಾರ ಆಗುತ್ತೆ. ನಾವು ಮಾಡೋ ಪ್ರಾರ್ಥನೆ ಕೂಡ ನಮ್ಮ ಕುಟುಂಬದ ಪ್ರಾಕಾರ ಆಗ್ತಾನ ದೇವರು. ಈ ಅಪವಾದ ಕೂಡ ನಮ್ಮ ಕುಟುಂಬದಲ್ಲಿ ಬರೋದಿಲ್ಲ. ಈ ಅಪವಾದ ಕೂಡ ಕುಟುಂಬದಲ್ಲಿ ಬರಾಗ ದೇವರು ಅನುಮತಿ ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಪ್ರಾರ್ಥನೆನೇ ನಮ್ಮ ಕುಟುಂಬಕ್ಕೆ ಕಂಚಾಗ್ತದೆ. ಆಮೇಲೆ ಪ್ರಾರ್ಥನೆ ಶಕ್ತಿ ಇದೆ. ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ಎದಕ್ ಮಾಡ್ತೇವೆ ನೀವು ಉಪವಾಸನಲ್ಲಿ ಪ್ರಾರ್ಥನೆಗಳ ಶಕ್ತಿ ಐತೆ. ಅರ್ಥ ಆಯ್ತಾ. ಆಗೋ ಕಾರ್ಯಗಳು ಇವಾಗ ಗೊತ್ತಾಗಿಲ್ಲ, ಅವು ಮುಂದೆ 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 ಗೊತ್ತಾಗ್ತವ. ಅದನ್ನ ನೋಡಿ ಜನಗಳು ಆಶ್ಚರ್ಯ ಪಡ್ತಾರ. ಆಮೇಲೆ ಅದು ನೋಡಿ ಜನಗಳು ಆಶ್ಚರ್ಯ ಪಟ್ಟು ಈ ಕಾರ್ಯವು ಜೀವದಲ್ಲಿ ಹೆಂಗೆ ನಡೆದಪ್ಪ ಅಂತ ಹೇಳಿದಾಗ ಈ ಮಾಡಿರುವಂತ ಪ್ರಾರ್ಥನೆಗಳು ಪ್ರತಿಫಲ ದೇವರು ಕೊಡ್ತಾನ. ಆಮೇಲೆ ವ್ಯರ್ಥಾಗಿಲ್ಲವು ಎಷ್ಟು ಆಶೀರ್ವಾದ ಪ್ರಾರ್ಥನೆವು ನೋಡೋದು ವ್ಯರ್ಥವಾಗಿ ಕಾಣಬಹುದು, ನೋಡೋದು ಒಂಥರ ಕಾಣಬಹುದು. ಆದ್ರೆ ನಾವು ಮಾಡೋ ಪ್ರಾರ್ಥನೆ ಎಷ್ಟು ಬಲವಾದ ಗೊತ್ತ. ನಮಗೂ ಕಂಚೆ, ನಮ್ಮ ಕುಟುಂಬಗಳಿಗೆ ಕಂಚೆ, ನಮ್ಮ ಮಕ್ಕಳಿಗೆ ಕಂಚೆ. ಹೇಳ್ತೀನಿ, ಮಕ್ಕಳು ಹೊರಗೆ ಹೋದ್ರೆ 4 ಜನ ಬಾಡಿಗಾರನ್ ಇಡ್ತೀಯ, ಬಾಡಿಗಾರನ್ ಕೂಡ ಇನ್ನೊಂದು 10 ಜನ ಬಾಡಿಗಾರರು ಬಂದು ಹೊಡಿಬೋದು. ಹಂಗ ಮಾಡಿ CM ಮಕ್ಕಳನ್ನ ಕಿಡ್ನಾಪ್ ಮಾಡ್ಯಾರ. CM ಮಕ್ಕಳು ಎಷ್ಟು ಬಾಡಿಗಾರ ಸಿಗ್ತಾರೆ, CM ಮಕ್ಕಳು ಕೂಡ ಕಿಡ್ನಾಪ್ ಮಾಡ್ಯಾರ. ಹೌದಲ್ಲ. ಆದ್ರೆ ನಾವು ಮಾಡೋ ಪ್ರಾರ್ಥನೆ ನಮ್ಮ ಮಕ್ಕಳಿಗೆ ಕಂಚಾಗ್ತದಲ್ಲ, ಆ ಕಂಚೆ ದಾಟಿ ಬರುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹರಳಿಯ ಶಿಲೋ ಅನ್ನೋ ಒಂದು ಮಂದಿರ, ಈ ಶಿಲೋ ಮಂದಿರ ಭಯಂಕರವಾಗಿ ಆಳುಬಿಟ್ಟಿರ್ತದೆ. ಅಂದ್ರೆ ಆಳುಬಿಟ್ಟಿರ್ತದೆ ಅಂದ್ರೆ ಏನು, ಕೆಟ್ಟಬಿಟ್ಟಿರ್ತದೆ. ಈ ಮಂದಿರನೇ ಕೆಟ್ಟಬಿಟ್ಟಿರ್ತದೆ. ಈ ಮಂದಿರದಲ್ಲಿ ಇರುವಂತ ಯಾಜಕರ ಮಕ್ಕಳು ಕೂಡ ಏನ್ ಮಾಡ್ತಿರ್ತಾರೆ ಗೊತ್ತಾ, ಮಂದಿರವೆಲ್ಲರೇ ಒಂದು ಭಯಂಕರವಾಗಿ ಪಾಪವನ್ನು ನಡೆಸ್ತಿರ್ತಾರೆ. ಭಯಂಕರವಾಗಿ ಕೆಟ್ಟಬಿಟ್ಟಿರ್ತದೆ. ಮಂದಿರನೇ ಕೆಟ್ಟಬಿಟ್ಟಿರ್ತದೆ. ಇಂಥ ಮಂದಿರಕ್ಕೆ ಒಬ್ಬ ತಾಯಿ ತನ್ನ ಸಣ್ಣ ಮಗನ ಕರ್ಕೊಂಡ್ಬಂದು ಯಾಜಕಂತ ಬಿಡ್ತಾರೆ. ಯಾರು? ಸ್ವಾಮಿಯವರು ತಗೊಂಡ್ಬಂದು ತನಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಕೊಡುವಾಗ ಸಂತಾನ ಇಲ್ಲ ಅಂತ ಹೇಳಿ ಕೇಳಿ ಸಂತಾನ ಪಡ್ಕೊಂಡು ಆ ಸಂತಾನ ದೇವರು ಕೊಡುವಾಗಂತ ಹೇಳಿ ಸಣ್ಣ 6 ವರ್ಷದ ಹುಡುಗನ ಕರ್ಕೊಂಡ್ಬಂದು ಆ ಮಂದಿರದಲ್ಲಿ ಉಳಿದಾರೆ, ಯಾಜಕಂತ ಉಳಿದಾರೆ. ಅದೇ ಮಂದಿರ ಏನ ಒಳ್ಳೆ ಮಂದಿರ, ಸರಿಯಾಗಿ ನಡೀತಿರುವಂತ ಮಂದಿರ, ಕೆಟ್ಟ ಮಂದಿರ, ಪಾಪದಲ್ಲಿ ನಡೆಸ್ತಾರ ಅವ್ರ ಮಕ್ಕಳು. ಅಂತ ಮಂದಿರದಲ್ಲಿ ತಗೊಂಡಿದ್ದಾರೆ. ಅದೇ ಮಂದಿರ ಇರೋದು ಇಸ್ರೇಲ್ ಎಲ್ಲಾ ಪ್ರಾಂತ್ಯಕ್ಕೆ ಅದೇ ಮಂದಿರ ಇರೋದು. ಆ ಮಂದಿರದಲ್ಲೇ ಪಾಪ ನಡೆದೈತಿ. ಅದಕ್ಕೆ ಏನ್ ಮಾಡ್ತಾರ, ತನ್ನ ಮಗನ ತಗೊಂಡ್ಬಂದು ಆ ಮಂದಿರದಲ್ಲಿ ಬಿಡ್ತಾರ. ಬಿಟ್ಟು ಏನ್ ಮಾಡ್ತಾರ, ಬಿಟ್ಟು ಹೋಗಿ ವರ್ಷಕ್ಕೊಮ್ಮೆ ತನ್ನ ಮಗನಿಗೆ ಒಂದು ಜೊತೆ ಅಂಗಿನ ಈಕೆ ಬರೋದು ತಗೊಂಡ್ಬಂದು ಆ ಮಗನಿಗೆ ಕೊಡ್ತಿರ್ತಾನೆ. ವರ್ಷಕ್ಕೊಂದು, ನಾರಾಯಣ ವರ್ಷಕ್ಕೂ ಒಂದೇ ಒಂದು ನನ್ನ ಮಗಳಿಗಾಗ್ಲಿ ಒಂದೇ ವರ್ಷಕ್ಕೊಂದೇ ಒಂದು ಪ್ರಸ್ತಾವ ಅಂತ ನಾನು ಕೈ ಹತ್ರಿ ಒಂದೇ ಒಂದು ಅಂತ ವರ್ಷಕ್ಕೊಂದು. ಆದ್ರೆ ಅವರಮ್ಮ ವರ್ಷಕ್ಕೊಂದೇ
ಅದು ಹೆಂಗದು ಗೊತ್ತಾ, ತಾನೇ ಹೊಡೆದಿರೋದು. ತಾನೇ ಹೊಡೆದಿರೋದ್ರೆ ಹೆಂಗಿರುತ್ತೆ? ಏನು ಫ್ಯಾಷನ್ ಡಿಸೈನ್ ಓದಿರ್ತಾವ, ಫ್ಯಾಷನ್ ಆಗಿ ಓದಿರ್ತಾಳ. ಅದು ಯಾಜಕನಿಗೆ ಎಷ್ಟು ಈ ರೀತಿಯಾಗಿ ಹೊಡಿಬೇಕು ಆ ರೀತಿಯಾಗಿ ಕ್ರಮಬದ್ಧವಾಗಿ ಹೊಡೆದಿರ್ತಾಳ. ಸಣ್ಣ ಹುಡುಗ ಅಂದ್ರೆ ತನ್ನ ತಾಯಿ ತನ್ನ ಮಕ್ಕಳಿಗೆ ಫ್ಯಾಷನ್ ಕಲಿಸಿಲ್ಲ ಅವಳಿಗೆ. ಅರ್ಥ ಆಯ್ತಾ? ಆ ಒಂದು ಪ್ರಾಂತದಲ್ಲಿ ಕೆಟ್ಟದಿದ್ರು ಕೂಡ ತಾನು ಏನ್ ಮಾಡ್ತಾಳ, ಇವಾಗ ಹೊಡಿಬೇಕಂದ್ರೂ ಕೂಡ ನೋಡ್ರಿ, ಒಂದ್ಸಲ ಹೇಳ್ತೀನಿ ನಾನು. ಹೊಡಿಬೇಕಂದ್ರೆ ಫಸ್ಟ್ ಬಟ್ಟೆ ತಗೊಂಡ್ಬಂದು ನೀರ್ನಾಗ ಹತ್ತಿ ಅದ್ರ ಬೇಸ್ ವಾಶ್ ಮಾಡಿ ಆಮೇಲೆ ಅದನ್ನ ಹೊಡಿತಾರೆ. ಹೌದಾ? ಈಗ ನನ್ನ ಒಂದು ಆಲೋಚನೆ ಪ್ರಕಾರ ನನಗೊಂದು ಆಲೋಚನೆ ಏನು ಗೊತ್ತಾ, ತನ್ನ ಮಗನ ಸಣ್ಣ ಹುಡುಗ ಒಬ್ಬ ಮಗನ ಸೇವೆದಾಗ ಕೊಟ್ಟು ಯಾಜಕರು ಮಾಡಬೇಕು ನನ್ನ ಮಗನ, ಒಂದ್ ಸೇವಕರು ಮಾಡ್ಬೇಕು ನನ್ನ ಮಗನ ಅಂತೇಳಿ ಆ ಮಗನ ಸೇವೆಗೆ ಬಿಟ್ಟು ತನ್ನ ತಾಯಿ ಆ ಬಟ್ಟೆನ ಹೊಡಿಬೇಕಾದಾಗ ನೀರ್ನಾಗ ಹತ್ತಿರೋದಿಲ್ಲ ಅನಿಸ್ತದೆ, ತನ್ನ ಕಣ್ಣೀರ್ನಾಗ ಹತ್ತಿರ್ತಾಳೆ. ಆಮೇಲೆ ಹಾಲೆಲೂಯಾ. ತನ್ನ ಕಣ್ಣೀರ್ನಾಗ ಹತ್ತಿ ಅದು ಒಳಗು ತನ್ನ ಮಗ ಕೊಟ್ಟಿರ್ತಾಳೆ. ಆ ಕಣ್ಣೀರು ಪ್ರಾರ್ಥನೆ ಆ ಮಗನ ಇಸ್ರಾಯೇಲ್ ಪ್ರಜೆಗಳಿಗೆ ಆ ನ್ಯಾಯಾಧಿಪತಿ ಪ್ರವಕ್ತಾಗಿದ್ದ ನಿಲ್ಲಿಸ್ತಾನೆ. ಆಮೇಲೆ ಹಾಲೆಲೂಯಾ. ತಾಯಿ ಪ್ರಾರ್ಥನೆ, ತಾಯಿ ಕಣ್ಣೀರು ಪ್ರಾರ್ಥನೆ ಮಕ್ಕಳಿಗೆ ಕವಚ ಆಗ್ತದೆ, ಅದೇ ಒಂದು ಆಶೀರ್ವಾದ ಆಗ್ತದೆ. ನಾವು ಆ ರೀತಿ ಪ್ರಾರ್ಥನೆ ಮಾಡಬೇಕು ನಮ್ಮ ಮಕ್ಕಳಿಗೆ. ನಾವು ನಮ್ಮ ಪ್ರಾರ್ಥನೆ ಒಂದು ಕವಚ ಆಗುತ್ತೆ. ನಮ್ಮ ಮಕ್ಕಳಿಗೆ ಏನ್ ಬರೋದು ಹೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆ. ಮೈಕಲ್ ಚಾಂಗ್ ಅಂತ ಹೇಳೋ ವ್ಯಕ್ತಿ, ಟೆನ್ನಿಸ್ ಪ್ಲೇಯರ್, ಏನಂತ ಹೇಳ ಗೊತ್ತಾ, 17 ವಯಸ್ಸಿನಲ್ಲೇ ಪ್ರಪಂಚನ ಗೆಲ್ತಾನ. ಅಷ್ಟು ಅವಾಸ್ಕೊಳ್ತಾನಂತಾರ, ಅಷ್ಟು ಚೆನ್ನಾಗಿ ಆಡ್ತಾನ. ಬರೀ 17 ವಯಸ್ಸು. ಚೈನಾದಲ್ಲಿ ಇರ್ತಾನ, ಅಮೆರಿಕದ ಹುಟ್ಟಾನ, ಚೈನಾದಲ್ಲಿ ಇರ್ತಾನೆ. ಎಲ್ಲ ರಾಷ್ಟ್ರ ಮಾಡ್ತಾರ. ಇಷ್ಟು ಅವಾರ್ಡ್ ಇಷ್ಟು ವಯಸ್ಸಿನ ಹೆಂಗ್ ತಗೊಳಕ್ ಸಾಧ್ಯ? ಅಸಲ್ ಇದಕ್ಕೆ ಏನ್ ಇದು ಕಾರಣ ಅಂತ ಹೇಳಿ ಕೇಳಿದಾಗ ಅವ ಇದ್ದವ್ರು ಮಾತು ಹೇಳ್ತೀನಿ. 2 ಕಾರಣ. ಒಂದು ನಾನು ಯೇಸು ಕ್ರಿಸ್ತ ಕಾರಣ, ಒಂದು ನನ್ನ ತಾಯಿ ಪ್ರಾರ್ಥನೆ ಕಾರಣ. ಆಮೇಲೆ ಹಾಲೆಲೂಯಾ. ಮಕ್ಕಳು ಉನ್ನತ ಸ್ಥಾನದಲ್ಲಿ ಇರ್ಬೇಕಂದ್ರೆ, ಮಕ್ಕಳು ಭವಿಷ್ಯದ ಉನ್ನತ ಸ್ಥಾನದಲ್ಲಿ ಇರ್ಬೇಕಂದ್ರೆ, ಮಕ್ಕಳಿಗೆ ನಮ್ಮ ಪ್ರಾರ್ಥನೆ ಕವಚ ಆಗ್ಬೇಕಂದ್ರೆ, ನಾವು ನಮ್ಮ ಪ್ರಾರ್ಥನೆ, ನಮ್ಮ ಕಣ್ಣೀರ ಪ್ರಾರ್ಥನೆ ನಮ್ಮ ಮಕ್ಕಳಿಗೆ ಕವಚ, ಅದು ಕಾಪದಲ್ಲ, ಅದು ಪ್ರೊಟೆಕ್ಷನ್. ಅದು ಇಲ್ಲಿ ನಾವು ಮಾಡೋ ಪ್ರಾರ್ಥನೆ, ಇಲ್ಲಿ ನಾವು ಮಾಡೋ ಪ್ರತಿಯೊಂದು ಮಳೆ ನಮ್ಮ ಕುಟುಂಬಕ್ಕೆ ಪ್ರಾಕಾರ ಆಗ್ತದ, ನಮ್ಮ ಮಕ್ಕಳಿಗೆ ಪ್ರಾಕಾರ ಆಗ್ತದ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಪ್ರಾಕಾರ ಆಗ್ತದ. ಆಮೇಲೆ ಹಾಲೆಲೂಯಾ. ವ್ಯರ್ಥ ಆಗೋದಿಲ್ಲ ಅದು. ನನ್ನೊಂದಿಗೆ ಬರುವಂತ ಪ್ರತಿ ಪ್ರಯಾಸ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳೋಣ. ಮತ್ತೆ ನಮ್ಮ ಪ್ರಾರ್ಥನೆ ಅದನ್ನು ವ್ಯರ್ಥ ಆಗೋದಿಲ್ಲ, ಅದಕ್ಕೊಂದಿನ ಆಶೀರ್ವಾದ ಐತಿ. ಯಾಕಂದ್ರೆ ಪ್ರಾರ್ಥನೆ ನಮ್ಗೆ ಜಯ, ಪ್ರಾರ್ಥನೆ ನಮ್ಗೆ ವಿಜಯ, ಪ್ರಾರ್ಥನೆ ನಮ್ಮ ಕುಟುಂಬಕ್ಕೆ ವಿಜಯ, ನಮ್ಮ ಮಕ್ಕಳಿಗೆ ಜಯ, ನಮ್ಮ ಕುಟುಂಬಕ್ಕೆ ಜಯ, ನಮ್ಮ ಪ್ರಾರ್ಥನೆ. ಒಂದ್ಸರಿ ಈ ಯುದ್ಧ ಮಾಡ್ಬೇಕಂದ್ರೆ ಇಸ್ರಾಯೇಲ್ ಜನರು ಯುದ್ಧ ಮಾಡಕ್ ಹೋಗ್ತಾರ. ಈ ಮೋಶೆ ಹೇಳ್ತಾನ, ಯೆಹೋಶುವ ಯುದ್ಧ ಮಾಡು. ಯೆಹೋಶುವಗೆ ಏನ್ ಗೊತ್ತು? ಯೆಹೋಶುವಗೆ ಇಸ್ರಾಯೇಲ್ ಪ್ರಜೆಗಳಿಗೆ ಯುದ್ಧ ಮಾಡೋದು ಗೊತ್ತಿಲ್ಲ. ಅವ್ರು ಎರಡು ದೇಶದಲ್ಲಿ ಏನ್ ಕೆಲಸ ಮಾಡ್ತಿರ್ತಾರ, ಇಟ್ಟಿಗೆ ಕೆಲಸ ಮಾಡ್ತಿರ್ತಾರ, ಬಟ್ಟೆ ಕೆಲಸ ಮಾಡ್ತಿರ್ತಾರ. ಅವ್ರು ಯುದ್ಧ ಮಾಡೋದೇ ಗೊತ್ತಿಲ್ಲ. ಆಕ್ಚುಲಿ ಹೇಳೋದಂದ್ರೆ ಯುದ್ಧ ಮಾಡೋದು ಗೊತ್ತಿರೋದು ಯಾರು ಗೊತ್ತ? ಮೋಶೆಗೆ. ಯುದ್ಧ ಪ್ರವೀಣ ಮೋಶೆ. 5 ದೇಶದ ಸಕಲ ಯುದ್ಧ ಪ್ರವೀಣ. ಆದ್ರೆ ಮೋಶೆಗೆ ಆ ಯುದ್ಧ ಓದಿಲ್ಲ. ನಾವು ಬರೋದಿಲ್ಲ, ನೀವು ಓದಿರಿ. ಅಲ್ಲ ಯುದ್ಧದಿಂದ ನಿನಗೆ ನಮಗೇನ್ ಗೊತ್ತು, ನಾನೇನ್ ಯುದ್ಧ ಮಾಡ್ಯಾರ ಅಂತ ಹೇಳಿ ಹೇಳಿದಾಗ ನೀವು ಹೋಗಲ್ಲ ಯುದ್ಧ ಮಾಡಿ. ಮತ್ ನೀವೇನ್ ಮಾಡ್ತಿ? ನಾ ಏನ್ ಮಾಡ್ತೀನಿ ಗೊತ್ತಾ? ಗುಡ್ಡೆ ಹಾಕಿ ನಾನು 2 ಕೈಗಳು ಎತ್ತಿ ಪ್ರಾರ್ಥನೆ ಮಾಡಿದೆ. ಆಮೇಲೆ ಮೋಶೆ 2 ಕೈಗಳು ಎತ್ತಿ ಪ್ರಾರ್ಥನೆ ಮಾಡಿದ್ರೆ, ಇವರು ಇಸ್ರಾಯೇಲ್ ಪ್ರಜೆಗಳಲ್ಲಿ ಯುದ್ಧ ಮಾಡ್ತಿದ್ರೆ ಅವ್ರು ಗೆಲ್ತಿರ್ತಾರೆ. ಯಾವಾಗಾದ್ರೂ ಮೋಶೆ ಕೈಗಳು ಕೆಳಗಿಳಿಸ್ತಾರ, ಅವ್ರು ಸೋಲ್ತಿರ್ತಾರೆ. ಯಾರು? ಇಸ್ರಾಯೇಲ್ ಪ್ರಜೆಗಳು. ಮತ್ತೆ ಮೋಶೆ ಕೈಗಳು ಪ್ರಾರ್ಥನೆ ಮಾಡಿದಾಗ ಅವ್ರು ಗೆಲ್ಲಿದ್ದಾರೆ. ಮೋಶೆಗೆ ಯುದ್ಧದಲ್ಲಿ ಹೋಗಿಲ್ಲ, ಆದ್ರೆ ಮೋಶೆ ಪ್ರಾರ್ಥನೆ ಆ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಿದೆ. ಆಮೇಲೆ ಹಾಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಪ್ರತಿ ಸಮಸ್ಯೆದಲ್ಲಿ ನಾವು ಓಡಾಡುವ ಪ್ರತಿ ಹೋರಾಟದಲ್ಲಿ ನಾವು ಓಡಾಡಬಾರ್ದು, ನಮ್ಮ ಪ್ರಾರ್ಥನೆ ಓಡಾಡಬೇಕು. ಆಮೇಲೆ
ಆ ಪ್ರಾರ್ಥನೆನೇ ನಮಗೆ ಜಯ ಕೊಡೋದು. ಆ ಪ್ರಾರ್ಥನೆ ನಮಗೆ ಶಕ್ತಿ, ಆ ಪ್ರಾರ್ಥನೆ ನಮಗೆ ಆಧಾರ. ಒಂದೊಂದು ಟೈಮ್ನಲ್ಲಿ ಪ್ರಾರ್ಥನೆ ಉತ್ತರ ಬರಲು ಲೇಟ್ ಆಗ್ತಿರ್ತದೆ. ನಾವು ಪ್ರಾರ್ಥನೆ ಮಾಡಿರ್ತೀವಿ ಒಂದು ಸಮಸ್ಯೆ ಬಗ್ಗೆ, ಆ ಸಮಸ್ಯೆ ತೀರಾಕ ಸ್ವಲ್ಪ ಲೇಟ್ ಆಗ್ತಿರ್ತದೆ. ನಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅಷ್ಟೇ ಅಲ್ಲ, ಎಲ್ಲಿ ನನ್ನ ಜೀವನದಲ್ಲಿ ಏನ್ ನನಗೆ ಚೇಂಜಸ್ ಕಾಣ್ತಿಲ್ಲಲ್ಲ ಅನ್ನೋ ಒಂದು ನಿರಾಸೆ ನಮ್ಮ ಜೀವನದಲ್ಲಿ ಬರ್ತಿರ್ತದೆ. ಅದು ನಾವು ಹೊರಗೆ ಬಿಡಬಾರ್ದು. ನಾವು ಮಾಡಿರೋ ಪ್ರಾರ್ಥನೆ ಹೊತ್ತು ಅಂತ ಆಗಿದ್ರೆ ದಾನಿಯೇಲ ಕೂಡ ಅದನ್ನೇ ಮಾಡ್ತಾನೆ. ದಾನಿಯೇಲ ಪ್ರಾರ್ಥನೆ ಮಾಡಿದಾಗ ಯಾವಾಗ ದಾನಿಯೇಲ ಪ್ರಾರ್ಥನೆ ಮಾಡಿದ್ರೆ ಅವರೇ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸೇರಿರ್ತದೆ. ಆ ಪ್ರಾರ್ಥನೆ ಉತ್ತರ ಬರುವಾಗ, ದಾನಿಯೇಲ ಪ್ರಾರ್ಥನೆ ಉತ್ತರ ಬರುವಾಗ ಅಲ್ಲಿ ಮಾನಸಿಕ ದೇಶದ ಒಂದು ದುರಾತ್ಮ ಏನ್ ಮಾಡ್ತಿರುತ್ತೆ, ಆ ದೇವರನ್ನ ಅಡ್ಡಿಪಡಿಸ್ತಿರ್ತದೆ. ಈ ದಾನಿಯೇಲ ಪ್ರಾರ್ಥನೆ ಮಾಡ್ತಾನೆ ಇರ್ತಾನ, ಉತ್ತರ ಮಾಡ್ತಿರೋದಿಲ್ಲ. ಉತ್ತರ ಮಾಡಿಲ್ಲ ಅಂತ ಹೇಳಿ ದಾನಿಯೇಲ ಬಿಡೋದಿಲ್ಲ. 21 ದಿನ ಕಂಟಿನ್ಯೂಸ್ ಪ್ರಾರ್ಥನೆ ಮಾಡ್ತಾನೆ. ಕಂಟಿನ್ಯೂಸ್ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಉತ್ತರ ಬಂದಿರಲ್ಲ, ನನ್ನ ಪ್ರಾರ್ಥನೆ ಸಮಸ್ಯೆ ತೀರಿರಲ್ಲ ಅನ್ಕೊಳ್ಳೋದಿಲ್ಲ. ನನ್ನ ಸಮಸ್ಯೆ ತೀರ್ತದೆ, ನನ್ನ ಪ್ರಾರ್ಥನೆ ಉತ್ತರ ಬಂದೇ ಬರುತ್ತೆ ಅಂತ ಹೇಳಿ ಆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾನೆ ಇರುವಾಗ 21 ದಿನ ಆದ್ಮೇಲೆ ದೇವದೂತನು ದಾನಿಯೇಲನ ಬರ್ತಾನೆ. ಬಂದವಾಗ ಹೇಳ್ತಾನೆ, ದಾನಿಯೇಲನೇ ನೀನ್ ಪ್ರಾರ್ಥನೆ ಮಾಡಿ, ನೀನ್ ಯಾವಾಗ ಪ್ರಾರ್ಥನೆ ಮಾಡಿರೋ ಅವಾಗೇ ನನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರುತ್ತೆ. ಆಮೇಲೆ ಅಲ್ಲಿ ಇದು ಬರಾಗ ಒಂದು ದುರಾತ್ಮ ಆತಂಕ ಪಡಿಸಿದ್ರೆ, ದುರಾತ್ಮದಿಂದ ನಾನು ಅದನ್ನ ದೂರದಲ್ಲಿ ನಾನಿವಾಗ ನಿನ್ನ ಹತ್ರ ಬಂದೀನಿ. ಆಲಸ್ಯ ಆದ್ರೂ ಕೂಡ ಪ್ರಾರ್ಥನೆ ಮಾತ್ರ ಉತ್ತರ ಖಚಿತವಾಗಿ ಇರ್ತದೆ. ಆಮೇಲೆ ನೀನ್ ಯಾವ್ದಕ್ಕಾಗಿ ಪ್ರಾರ್ಥನೆ ಮಾಡ್ತಿರ್ತೋ, ಯಾವ್ದಕ್ಕಾಗಿ ಓಡಾಡ್ತಿರ್ತೀಯೋ, ಯಾವ ಸಮಸ್ಯೆ ಬಗ್ಗೆ ಓಡಾಡ್ತಿರ್ತೋ, ಯಾವ ಸಮಸ್ಯೆ ಬಗ್ಗೆ ಪ್ರಾರ್ಥನೆ ಮಾಡ್ತಿರ್ತೋ, ಆ ಪ್ರತಿ ಸಮಸ್ಯೆನ ದೇವರು ದೂರದಲ್ಲಿ ನೀನ್ ಏನ್ ಬೇಕಂತ ಓಡಾಡ್ತಿರ್ತೋ, ಏನ್ ಬೇಕು ನನಗೆ, ಇದು ಬೇಕು, ನನಗೆ ಜೀವನದಲ್ಲಿ ಆಗ್ಬೇಕು ಅಂತ ನೀನ್ ಏನಂತ ಪ್ರಾರ್ಥನೆ ಮಾಡ್ತಿರ್ತೀರ, ಆ ಪ್ರಾರ್ಥನೆ ನೀನ್ ಏನ್ ಬೇಕಂತ ಹೇಳ್ತೀರ ಅದನ್ನ ಬಂದು ನಿನ್ನ ಬಾಕ್ಲು ಮುಂದೆ ನಿಂದಿರ್ತದೆ. ಆಮೇಲೆ ಹಾಲೆಲೂಯ, ನಿನ್ನ ಬಾಕ್ಲು ದೂರ ತಟ್ಟತದೆ. ನೀನ್ ಕೇಳಿಯಲ್ಲ, ಬಂದೆ ನಾನು ಕಳಿಸ್ತಾನ ದೇವರು. ಹಾಲೆಲೂಯ, ಪ್ರಾರ್ಥನೆ ಶಕ್ತಿ ಇದೆ. ಅರ್ಥ ಆಯ್ತಾ? ಎಲ್ಲಿಗಾದ್ರೂ ಕೂಡ ನಮ್ಮ ಪ್ರಾರ್ಥನೆ ಹೋಗ್ತದೆ. ಪ್ರಾರ್ಥನೆ ಶಕ್ತಿ ಐತೆ, ಪ್ರಾರ್ಥನೆ ಬಲ ಐತೆ. ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ಕುಟುಂಬಗಾಗ್ಲಿ ಕವಚ ಅದು ಪ್ರಾರ್ಥನೆ ಕವಚ. ಅಪವಾದಿ ನೀನ್ ಏನೇ ಮಾಡೋದು ಆಟಂಕ ಪಡಿಸೋದಿಲ್ಲ. ನೀನ್ ಬೈಬಲ್ ಓದು, ಅವನು ಆಟಂಕ ಪಡಿಸೋದಿಲ್ಲ. ನೀನು ವಾಕ್ಯ ಕೇಳು, ಅವನು ಆಟಂಕ ಪಡಿಸೋದಿಲ್ಲ. ನೀನ್ ಪರಿಚಯ ಮಾಡೋ ಆಟಂಕ ಪಡಿಸೋದಿಲ್ಲ. ಏನೋ ಮಾಡೋ ಆಟಂಕ ಪಡಿಸೋದು, ಅದನ್ನ ಪ್ರಾರ್ಥನೆ ಅದಕ್ಕೆ ಆಟಂಕ ಪಡಿಸ್ತಾನ. ಪ್ರಾರ್ಥನೆ ಮಾಡಿದಾಗ ಮಾಡ್ತಾನ. ಅದಕ್ಕೆ ಏನ್ ಮಾಡ್ಬೋದು, ಕೆಲವರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿರ್ತಾರ, ಬರ್ತಾ ಪ್ರಾರ್ಥನೆಯಲ್ಲಿ ಬಲಹೀನರಾಗ್ತಾರೆ. ಎದಕ್ಕಂದ್ರೆ ಅವ್ನು ಫಸ್ಟ್ ಅಟ್ಯಾಕ್ ಮಾಡೋದೇ ಪ್ರಾರ್ಥನೆ. ಪ್ರಾರ್ಥನೆ ಜೀವಿತ ಹೊಡೆದಂದ್ರೆ ಇನ್ನ ನಮ್ಮ ಜೀವಿತ ಅವನಿಗೆ ಬೆಳಬೆಳಂಗ ಬಲಹೀನ ತಗೊಂಡು ಬರ್ತೀವಿ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಬಲವಾಗಿರಬೇಕು. ನಾವು ಹಾಕೋ ಪ್ರಾರ್ಥನೆ, ನಾವು ಹಾಕೋ ಕಣ್ಣೀರು ಅದು ಖಚಿತವಾದ ಫಲ ಕೊಟ್ಟೆ ಬರ್ತದೆ. ಆಲಸ್ಯ ಆದ್ರೂ ಕೂಡ ಅದ್ಭುತ ಕಾರ್ಯ ದೇವರು ಮಾಡ್ತಾರೆ. ಯಾರ ಬಗ್ಗೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಕುಟುಂಬ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ, ಮಕ್ಕಳ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ, ನಮ್ಮ ವ್ಯಾಪಾರಗಳ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ, ನಮ್ಮ ಕುಟುಂಬಗಳು ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮ ಆಯುಧ ಏನು? ಪ್ರಾರ್ಥನೆ. ಆಮೇಲೆ ಪ್ರಾರ್ಥನೆ ಮಾಡಿ ಕೇಳು, ನಾನು ನಿನಗೆ ಕೊಡ್ತೀನಿ. ಅದು ನಿಸ್ತಾನ ಕೇಳೋರು ನಾವು. ನೀನ್ ಮಾಡೋ ಪ್ರಾರ್ಥನೆ ಬೆಳಿಗ್ಗೆ ಎದ್ದು ಸ್ತುತಿ ಪ್ರಾರ್ಥನೆ ಮಾಡುವಾಗ ಕುಟುಂಬದಲ್ಲಿ ನಾವು ಫಸ್ಟ್ ಅದೇ ಪ್ರಾರ್ಥನೆ ಮಾಡೋದು. ನಮ್ಮ ಮಕ್ಕಳು ಹೋಗುವಾಗ, ಬರುವಾಗ, ಕಾಲೇಜ್ಗಳಾಗ ದೇವ ನಿನ್ನ ಕಾಪದಲ್ಲಿ ಇರಬೇಕು, ಪ್ರೊಟೆಕ್ಷನ್ ಇರಬೇಕು. ದೇವ ಈ ದುಷ್ಟನ ಕಣ್ಣು ಕೂಡ ನಮ್ಮ ಮಕ್ಕಳ ಮೇಲೆ ಬಿಡಬಾರ್ದು. ಈ ದುಷ್ಟನು ಕೂಡ ಕೆಟ್ಟ ಅಭ್ಯಾಸಕ್ಕೆ ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ನಮ್ಮ ಮಕ್ಕಳಿಗೆ ಕವಚ ಆಗುತ್ತೆ, ಕಾಪದಲ್ಲಾಗುತ್ತೆ. ಆಮೇಲೆ ಅದನ್ನ ನಾವು ಕಲಿಬೇಕು.